ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ ಬೇಟೆಗಾರನ ಬಾಣೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಾಣೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನನ್ನ ತಪ್ಪಿಸಿದವನು ನೀನೇ యేసయ్య ನನ್ನ ಕಾಪಾಡಿದವನು ನೀನೇ యేసయ్య ನನ್ನ ತಪ್ಪಿಸಿದವನು ನೀನೇ యేసయ్య ನನ್ನ ಕಾಪಾಡಿದವನು ನೀನೇ యేసయ్య ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದ ಸ್ತೋತ್ರ 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 యేసయ్య ತನ್ನ ರಕ್ತ ಕೋಟೆ ಒಳಗೆ ನಮ್ಮನ್ನು ಮರೆ ಮಾಡಿ ಕಾದಿರುವ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్ಯ ಮತ್ತೊಂದು ಸಾರಿ ಸ್ತೋತ್ರ 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 యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్ಯ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ ನಿಮ್ಮೊರೆ ಮುಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿಮ್ಮೊರೆ ಮುಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ ಸೇವೆ ಮಾಡುವ ನಾವೇ ಧನ್ಯರೇ ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ 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 యేసయ్య ನಮ್ಮನ್ನು ಕಾದು ನಡೆಸಿದ ದೇವರಿಗೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్ಯ ಮತ್ತೊಂದು ಸಾರಿ ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರಯ್ಯ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్ಯ ಸ್ತೋತ್ರ ಸ್ತೋತ್ರ యేసయ్య ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ನಮ್ಮನ್ನು ಹುಡುಕಿ ಬಂದ ದೇವರಿಗೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ
ನನ್ನ ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ, ನನ್ನ ತಪ್ಪಿಸಿದವನು ನೀನೇ ಏಸಯ್ಯ, ನನ್ನ ಕಾಪಾಡಿದವನು ನೀನೇ ಏಸಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಮತ್ತೊಂದು ಸಾರಿ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರವಯ್ಯ, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ಆತನು ತಾನೇ ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಯುವಂತೆ ದೇವರು ಆತನಾಗಿದ್ದಾನೆ. ಇದುವರೆಗೂ ನಮ್ಮನ್ನು ಕಾಯ್ದು ನಡೆಸಿದ ದೇವರು ಮುಂದೆಯೂ ಸಹ ನಮ್ಮನ್ನು ಕಾಯಲು ಶಕ್ತನಾದ ದೇವರು ಆತನಾಗಿದ್ದಾನೆ. ನಾವು ಹಾಗೆ ಇನ್ನೊಂದು ಹಾಡನ್ನು ಆಡಿಕೊಂಡು ಕರ್ತನ ನಾಮವನ್ನು ಮಹಿಮೆಪಡಿಸುವಂತವರಾಗಿರೋಣ. ದೇವರೇ, ನಿಮ್ಮಲ್ಲಿ ನನಗೆ ಸಂಪೂರ್ಣ ಸಂತೋಷ ದೇವರೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಎಡಬಿಡದ ನನ್ನ ಕರ್ತನಾದ ದೇವರನ್ನ ನಾನು ನನ್ನ ಕಣ್ಣ ಮುಂದೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ದಾವೀದನು ಹೇಳುವ ಪ್ರಕಾರ ಈ ಮುಂಚಾನೆ ಹೌದು ಪ್ರಿಯರೇ, ನಾವು ಸಹ ದೇವರೇ ನೀನು ನನ್ನ ಕಣ್ಣ ಮುಂದೆ ಇರಬೇಕು ಎಂಬುದಾಗಿ ಆತನ ಸಹಾಯವನ್ನು ಕೇಳುತ್ತಾ ಈ ಹಾಡಿನ ಮುಖಾಂತರ ಕರ್ತನ ನಾಮವನ್ನು ಮಹಿಮೆ ಪಡಿಸುವಂತವರಾಗಿರೋಣ. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವು, ನಿನ್ನಯ ಬಳಿಯಲ್ಲಿ ನಿತ್ಯವೂ ಹರುಷವುಂಟು. ಸಂಪೂರ್ಣ ಸಂತೋಷ ನೀರೇ ಸದಾ ಕಾಲವೂ ಹರುಷ ನೀರೇ, ಸಂಪೂರ್ಣ ಸಂತೋಷ ನೀರೇ ಸದಾ ಕಾಲವೂ ಹರುಷ ನೀರೇ. ಕರ್ತನೆ ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ಕಾಯುವ ಕರ್ತನು ನೀನೇ, ನಿನ್ನನ್ನೇ ಆಶ್ರಯಿಸಿರುವೆ. ನನ್ನ ಆಳುವ ನಾಯಕರೇ
ನನ್ನ ಆಳ್ವ ನಾಯಕನೇ, ಆರಾಧನೆ ನಿಮಗೆ. ನಮ್ಮನ್ನು ಆಳುವ ದೇವರಿಗೆ, ನಮ್ಮನ್ನು ಕಾಯುವ ದೇವರಿಗೆ ಆರಾಧನೆ ಮಾಡೋಣ ಪ್ರಿಯರೇ. ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ 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 ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ. ನನ್ನಯ ಪಾಲ ನೀನೇ, ನನಗಿರುವ ಆಸ್ತಿಯು ನೀನೇ. ನನ್ನಯ ಪಾಲ ನೀನೇ, ನನಗಿರುವ ಆಸ್ತಿಯು ನೀನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ಆಲೋಚನಾ ಕರ್ತನು ನೀನೇ, ಹಗಲು ರಾತ್ರಿ ಕಾಯುವಾತನೇ. ನನಗೆಲ್ಲ ಪಾಲು ನೀನೇ, ನನಗಿರುವ ಆಸ್ತಿ ನೀನೇ. ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ಯೇಸುವೇ. ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ. ಎಂದೆಂದು ನನ್ನ ಕಣ್ಣುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಎಂದೆಂದು ನನ್ನ ಕಣ್ಣುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಬಲಗಡೆ ನೀನಿರುವೆ, ನಾನಿಶ್ಚಿಂತಾಳಾಗಿರುವೆ. ಬಲಗಡೆ ನೀನಿರುವೆ, ನಾನಿಶ್ಚಿಂತಾಳಾಗಿರುವೆ. ಎಂದೆಂದು ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ ಆರಾಧನೆ ನಿಮಗೆ ದಿನವೆಲ್ಲ, ಆರಾಧನೆ. ಹೃದಯವು ಹರ್ಷಿಸಿದೆ, ನಮ್ಮ ದೇಹ ವಿಶ್ರಮಿಸಿದೆ. ಹೃದಯವು ಹರ್ಷಿಸಿದೆ, ನಮ್ಮ ದೇಹ ವಿಶ್ರಮಿಸಿದೆ. ಜೀವ ಮಾರ್ಗ ನನಗೆ ತೋರಿದೆ, ನಾ ಜೀವವೆಲ್ಲ ಆಡುವೆ. ಜೀವ ಮಾರ್ಗ ನನಗೆ ತೋರಿದೆ, ನಾ ಜೀವಮಾನವೆಲ್ಲ ಆಡುವೆ. ನನ್ನ ಹೃದಯ ಹರ್ಷಿಸಿದೆ,
ದಿನವೆಲ್ಲ ಆರಾಧನೆ ಆರಾಧನೆ ಯೇಸುವೆ, ಆರಾಧನೆ ನಿಮಗೆ. ದಿನವೆಲ್ಲ ಆರಾಧನೆ 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 ಆರಾಧನೆ ನಿಮಗೆ. ದಿನವೆಲ್ಲ ಆರಾಧನೆ. ಈ ಮುಂಜಾನೆ ಹಾಗೆ ನಾವು ಎಡಬಿಡದೆ ಸ್ವಲ್ಪ ಸಮಯವತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಹೃದಯಗಳನ್ನು ಒಟ್ಟುಗೂಡಿಸಿ ನಮ್ಮನ್ನು ಕಾಯುವ ಕರ್ತನಿಗೆ, ನಮ್ಮ ಮೇಲೆ ಆಲೋಚನೆ ಇಟ್ಟ ದೇವರನ್ನು ನಾವು ಸ್ವಲ್ಪ ಸಮಯವತ್ತು ಆರಾಧಿಸುವಂಥವರಾಗಿರೋಣ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಸ್ವಲ್ಪ ಸಮಯವತ್ತು ಎದ್ದು ನಿಂತುಕೊಂಡವರಾಗಿ ಜೀವ ಸ್ವರೂಪನಾದ ದೇವರನ್ನು ನಾವು ಆರಾಧಿಸುವಂಥವರಾಗಿರೋಣ. ನಾವು ಎಡಬಿಡದೆ ನಾವು ದೇವರನ್ನು ಹುಡುಕುತ್ತಾ ಈ ಸಮಯದಲ್ಲಿ ನಮ್ಮನ್ನು ಕಾಯುವ ಕರ್ತನಾದ ದೇವರಿಗೆ, ನಮ್ಮ ಮೇಲೆ ಆಲೋಚನೆಗಳನ್ನು ಇಟ್ಟ ದೇವರನ್ನು ನಾವು ಸ್ವಲ್ಪ ಸಮಯವತ್ತು ಹುಡುಕುವಂಥವರಾಗಿರೋಣ. ಪ್ರಿಯರೇ, ಈ ಮುಂಚಾನೆ ದೇವರೇ, ಹೌದು ಪ್ರಿಯರೇ, ನಮ್ಮ ಹೃದಯಗಳನ್ನು ಒಟ್ಟುಗೂಡಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಆತನನ್ನು ದೃಷ್ಟಿಸುವಂಥವರಾಗಿರೋಣ. ಈ ಸಮಯದಲ್ಲಿ ದೇವರು ತಾನೇ ನಾವು ಇದ್ದ ಹಾಗೆ ಆತನ ಬಳಿಯಲ್ಲಿ ಬಂದು ಆತನಲ್ಲಿ ಕೂಗಿಕೊಳ್ಳುವಾಗ ಆತನು ತಾನೇ ನಮ್ಮ ಮೊರೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ಹೌದು ಪ್ರಿಯರೇ, ಈ ಮುಂಚಾನೆ ನಮ್ಮ ಬಾಯಿಗಳನ್ನು ತೆರೆದು, ದೇವರೇ, ನಾನು ಇದ್ದ ಹಾಗೆ ಬಂದಿದ್ದೇನೆ ಸ್ವಾಮಿ, ನಾನು ದಾಹವುಳ್ಳವಳಾಗಿ ನಿನ್ನ ಪಾದದಲ್ಲಿ ಬಂದಿದ್ದೇನೆ, ನೀನು ತಾನೇ ನನ್ನ ದಾಹವನ್ನು ನೀಗಿಸು ಎಂಬುದಾಗಿ ಆತನ ಸಹಾಯವನ್ನು ಕೇಳೋಣ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಭಕ್ತನು ಹೇಳುತ್ತಾನೆ, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು ದೇವರೇ ಎಂಬುದಾಗಿ. ಈ ಮುಂಚಾನೆ ನಾವು ಆತನ ಸನ್ನಿಧಾನದಲ್ಲಿ ಬಂದಿರುವಾಗ ಆತನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸುವ ದೇವರಾಗಿದ್ದಾನೆ. ನಾವು ಬಾಯಿಗಳನ್ನು ತೆರೆದು, ದೇವರ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು ದೇವರೇ ಎಂಬುದಾಗಿ ಕೇಳುವುದಾದರೆ ಪ್ರಿಯರೇ, ಆತನು ತನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸುವ ದೇವರಾಗಿದ್ದಾನೆ. ದೇವರೇ, ನಾನು ದಾಹದಿಂದ ಬಂದಿದ್ದೇನೆ ಸ್ವಾಮಿ, ನನ್ನ ದಾಹವನ್ನು ನೀಗಿಸಪ್ಪ ದೇವರೇ ಎಂಬುದಾಗಿ. ಬಾಯಾರಿದ ಜಿಂಕೆಯು ಹೇಗೆ ನೀರಿಗಾಗಿ ಆತರ ಪಡುತ್ತದೋ ಅದೇ ರೀತಿಯಾಗಿ ಕರ್ತನೆ, ನಾನು ನಿನಗೋಸ್ಕರ ಆತರ ಉಳ್ಳವಳಾಗಿದ್ದೇನೆ, ನಿನಗೋಸ್ಕರ ನಾನು ಆತರ ಉಳ್ಳವನಾಗಿದ್ದೇನೆ ಎಂಬುದಾಗಿ ಆತನಲ್ಲಿ ಕೇಳುವುದಾದರೆ ಪ್ರಿಯರೇ, ಆತನು ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸುವ ದೇವರಾಗಿದ್ದಾನೆ, ತನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸುವ ದೇವರಾಗಿದ್ದಾನೆ. ಯಾಕೆಂದರೆ ನಾವು ಕೇಳುವಾಗ ಆತನು ಇಲ್ಲ ಅಂತ ಹೇಳುವ ದೇವರಲ್ಲ ಪ್ರಿಯರೇ, ಆತನು ನಮ್ಮನ್ನು ತೊರೆದು ಬಿಡುವ ದೇವರಲ್ಲ, ಆತನ ಬಳಿಗೆ ಬರುವಾಗ ಆತನು ಎಂದಿಗೂ ನಮ್ಮನ್ನು ತಳ್ಳಿ ಬಿಡುವ ದೇವರಲ್ಲ. ಈ ಮುಂಚಾನೆ ನಾವು ಇದ್ದ ಹಾಗೆ ದೇವರೇ ನಿನ್ನ ಪಾದದಲ್ಲಿ ಬಂದಿದ್ದೇನೆ ಸ್ವಾಮಿ, ನೀನು ತಾನೇ ನನ್ನನ್ನು ಸಂತೃಪ್ತಿ ಪಡಿಸು. ಈ ಮುಂಚಾನೆ ನೀನು ನನ್ನನ್ನು ತಾನೇ ಸಂತೃಪ್ತಿ ಪಡಿಸಪ್ಪ, ನಿನ್ನ ಕೃಪೆಯಲ್ಲಿ
ನಮ್ಮ ನಡೆಸು, ನಿನ್ನ ಕೃಪೆ ನಮಗೆ ಬೇಕು ರಾಜನೇ ಎಂಬುದಾಗಿ. ಹಾಲೆಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರಪ್ಪ. ನಾವು ನಿನ್ನನ್ನು ಮಾತ್ರ ಆರಾಧಿಸ್ತೇವೆ, ನಿನ್ನನ್ನು ಮಾತ್ರ ನಾವು ದೃಷ್ಟಿಸುವರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಯೇಸುವೆ. ಅಪ್ಪ ನಿನಗೆ ಸ್ತೋತ್ರಪ್ಪ ದೇವರೇ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ರಾಜ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ ಕರ್ತನೆ. ಯಾಕೆಂದರೆ ನಮ್ಮ ಆರಾಧನೆಗೆ ನೀನು ಮಾತ್ರ ಯೋಗ್ಯನಾದ ದೇವರಾಗಿದ್ದಿ. ನಮ್ಮ ಆರಾಧನೆಗೆ ನೀನು ಮಾತ್ರ ಯೋಗ್ಯನಪ್ಪ. ನೀನು ಮಾತ್ರ ನಮ್ಮ ಮಧ್ಯದಲ್ಲಿ ಕರ್ತನೆ ವಾಸ ಮಾಡುವ ದೇವರಾಗಿದ್ದಿ. ನಮ್ಮ ಮಧ್ಯದಲ್ಲಿ ಮಾತ್ರ ಅಲ್ಲ ಸ್ವಾಮಿ, ನಮ್ಮನ್ನು ತೆರೆದುಕೊಡುವಾಗ ನಮ್ಮೊಳಗೆ ಬಂದು ವಾಸ ಮಾಡುವ ದೇವರು ನೀವಾಗಿದ್ದೀರಿ ಕರ್ತನೆ. ಹಾಲೆಲೂಯ. ಸ್ತೋತ್ರ ಯೇಸುವೆ, ನಿಮಗೆ ಆರಾಧನೆ ಸ್ವಾಮಿ. ಹಾಲೆಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ದೇವರೇ ನಿನಗೆ ಕೃತಜ್ಞತೆ ಅಪ್ಪ. ಎಲ್ಲ ಮಹಿಮೆ ನಿನಗೆ ಸಲ್ಲಲಪ್ಪ, ಎಲ್ಲ ಘನತೆ ನಿನಗೆ ಉಂಟಾಗಲಿ. ನಿನ್ನ ನಾಮ ಒಂದೇ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಕೂತುಕೊಳ್ಳುವಂಥವರಾಗಿರೋಣ ಪ್ರಿಯರೇ. ನಮಗೆ ಅತಿಥಿ ಬೋಧಕರು ಇರುತ್ತಾರೆ ಈ ಮಧ್ಯದಲ್ಲಿ. ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ಸಾಕ್ಷಿಯನ್ನು ಹಂಚಲಿಕ್ಕೆ ಸಹ ಇದ್ದಾರೆ. ಹೇಗೆ ಒಬ್ಬ ವ್ಯಕ್ತಿಗತವಾಗಿ ಒಂದು ವಿಶೇಷ ರೀತಿಯಲ್ಲಿ ದೇವರವರನ್ನು ಮುಟ್ಟಿದ್ದಾರೆ ಎಂಬುದ ಹಾಗೆ. ದೇವರು ತನ್ನ ಕಡೆಗೆ ಜನರನ್ನು ಆತನು ಸೆಳೆದುಕೊಳ್ಳುತ್ತಾ ಇರುವಂಥ ರೀತಿಗಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳುವವರಾಗಿರೋಣ. ದೇವರ ಮಕ್ಕಳಾಗಲಿಕ್ಕಾಗುವಂತೆ ನಮಗೆ ಆಶ್ಚರ್ಯವಾಗಬಹುದು. ನಾವು ಅನೇಕ ಸಂಗತಿಗಳನ್ನು ನಾವು ಮಾಡಬೇಕಾಗುತ್ತದೆ. ಆದರೆ ನಮ್ಮ ಮಧ್ಯದಲ್ಲಿ ಒಂದು ಸಾಕ್ಷಿ ಇದೆ. ಆ ಸಹೋದರಿ ದೇವರ ಮೇಲೆ ಆತುಕೊಂಡರು ಮತ್ತು ಆ ದೇವರು ಆಕೆಗೆ ಬಿಡುಗಡೆಯನ್ನು ಕೊಟ್ಟರು. ಈಗ ಸಾಕ್ಷಿಯನ್ನು ಹಂಚಲಿಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ಜಾಯ್ಸ್ ಅವರನ್ನು ನಾವು ಬರಮಾಡಿಕೊಳ್ಳೋಣ. Praise the Lord, church. My name is Joyce, and I'm from Manipur. I came to Davangere to prepare for my NEET PG. My plan was to secure a seat in government college. But after coming here, that plan has changed. Now I want to sit by God's side. Because God has been so good to me and my family. Like, no matter how many times I say thank you Lord, it feels like it's not enough. And I'll share something about my childhood. I was born and brought up in Christian family. But my father was a drunkard.
Even though we say we're from Christian family, our family didn't represent any character of God. ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ನಮ್ಮ ಕುಟುಂಬದಲ್ಲಿ ಕ್ರೈಸ್ತರ ಗುಣಲಕ್ಷಣನೇ ಇರಲಿಲ್ಲ. My mom, she spent most of her time praying to God to change our lives. ನಮ್ಮ ಜೀವಿತಗಳನ್ನು ಬದಲಾಯಿಸಬೇಕೆ ಅಂತ ನನ್ನ ತಾಯಿಯವರು ಪ್ರಾರ್ಥನೆ ಮಾಡ್ತಾನೆ ಇದ್ರು. There was no peace. ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರಲಿಲ್ಲ. Every day we had to be so careful not to offend my father so that he won't get angry at us. ನಮ್ಮ ತಂದೆಗೆ ಕೋಪ ಉಂಟು ಆಗದ ಹಾಗೆ ತುಂಬ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕಾಗಿತ್ತು. And my mom, every night she would wake up and then she would touch my father's leg while he sleeps and pray for him. ಪ್ರತಿದಿನ ರಾತ್ರಿ ನಮ್ಮ ತಾಯಿ ಎದ್ದು ನನ್ನ ತಂದೆಯ ಕಾಲು ಹಿಡ್ಕೊಂಡು ಕಾಲಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿದ್ರು. And God answered her prayer. ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿದ. He did not only touch the life of my father, but he changed every one of our lives. ನನ್ನ ತಂದೆಯ ಜೀವಿತವನ್ನು ಮಾತ್ರ ದೇವರು ಮುಟ್ಲಿಲ್ಲ, ನಮ್ಮ ಪ್ರತಿಯೊಬ್ಬರ ಜೀವಿತವನ್ನು ದೇವರು ಬದಲಾಯಿಸಿದ. And I thank God for that again and again. ನಾನು ಪುನಃ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. But despite that, my heart was so hardened. ಇದರ ನಿಮಿತ್ತ ನನ್ನ ಹೃದಯವು ತುಂಬ ಕಠಿಣವಾಗಿತ್ತು. I knew that it was God who worked in my father's life. ನನ್ನ ತಂದೆಯ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರು ನನಗೆ ಆಶ್ಚರ್ಯವಾಯಿತು. Even as a kid, I knew that. ಚಿಕ್ಕ ವಯಸ್ಸಿಂದ ಇದರ ಬಗ್ಗೆ ನನಗೆ ಗೊತ್ತಿತ್ತು. But I couldn't believe that he could work in me. ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನಂತ ನನಗೆ ಗೊತ್ತಿರಲಿಲ್ಲ. So all my life, I was just looking at other people, Christians' life, elders, and then I would say that, okay, this is not for me. I cannot go according to God's word. ನಾನು ಬೇರೆ ಜನರ ಜೀವಿತಗಳನ್ನು ನೋಡುತ್ತಾ ನಾನು ದೇವರ ವಾಕ್ಯವನ್ನು ನಾನು ಹಿಂಬಾಲಿಸಲಿಕ್ಕಾಗಲ್ಲ ಅಂತ ನನ್ನ ಆಲೋಚನೆ ಇತ್ತು. And I know that it was just an excuse for me to enjoy this world. ನಾನು ಈ ಲೋಕದಲ್ಲಿ ಸೇರಿಕೊಳ್ಳುವ ಹಾಗೆ ಇದು ಒಂದು ಕಾರಣವಾಗಿತ್ತು. I thought I was too far from God for God to save me. ನಾನು ತಿಳ್ಕೊಂಡೆ ದೇವರು ನನ್ನನ್ನು ರಕ್ಷಿಸಲಿಕ್ಕೆ ಆಗಲ್ಲ, ಯಾಕಂದರೆ ನಾನು ತುಂಬ ದೂರ ಇದ್ದೇನೆ ಅಂತ. But God proved me wrong. ಆದರೆ ನನ್ನ ಆಲೋಚನೆ ತಪ್ಪು ಅಂತ ದೇವರು ತಿಳಿಸಿದ. I knew so many pastors and elders, they used to teach us so many things, but I never believed it in my heart. The word was that to me. ಅನೇಕ ಸಭಾಪಾಲಕರುಗಳು ಅನೇಕ ಹಿರಿಯರು ದೇವರ ವಾಕ್ಯವನ್ನು ತಿಳಿಸ್ತಾ ಬಂದರು, ಆದರೆ ಅದೆಲ್ಲ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. And the line that touched me the most was come to me. ದೇವರ ವಾಕ್ಯ ಹೇಳ್ತಾ ಇತ್ತು, ನನ್ನ ಬಳಿಗೆ ಬನ್ನಿರಿ ಅಂತ. Come to me as you are. ನೀವು ಇದ್ದ ಹಾಗೆ ನನ್ನ ಹತ್ರ ಬರ್ಬೋದೆ ಅಂತ ದೇವರು ಹೇಳ್ತಾ. And that's how my journey started. ಈ ನನ್ನ ಜೀವಿತ ಇದರಿಂದ ಪ್ರಾರಂಭವಾಯಿತು. I knew that face all along, but after coming here, that line became life to me. ಈ ಎಲ್ಲ ವಾಕ್ಯಗಳು ನನ್ನ ಜೀವಿತದಲ್ಲಿ ಗೊತ್ತಿತ್ತು, ಆದರೆ ಇಲ್ಲಿ ಬಂದ ಮೇಲೆ ಮಾತ್ರ ಈ ವಾಕ್ಯಗಳೆಲ್ಲ ಸಜೀವವಾಗಿದೆ ಅಂತ ನನಗೆ ಗೊತ್ತಾಯಿತು. I do not know how he changed my heart, and I do not need to know, but he did it for me. ನನ್ನ ಜೀವಿತ ಹೆಂಗೆ ಬದಲಾವಣೆ ಆಯಿತು ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವಿತ ಬದಲಾವಣೆ ಆಗಿರೋದು ನಾನು ಅನುಭವಿಸ್ತಿದ್ದೇನೆ. He changed the way I view life. ನನ್ನ ಜೀವಿತವನ್ನು ಆಲೋಚನೆ ಮಾಡುವ ರೀತಿಯನ್ನೇ ಬದಲಾಯಿಸಿದ್ದಾನೆ. He changed the way ನಾನು ನೋಡುವ ರೀತಿಯನ್ನು ಬದಲಾಯಿಸಿದ್ದಾನೆ. Continue. It's not. Take this. Sorry. And I will always thank God for that. ನಾನು ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ.
And it's not only me and my friends has been so, we have been blessed so much through this church. ಈ ಒಂದು ಸಭೆಯ ಮೂಲಕ ನನ್ನನ್ನು ನನ್ನ ಸ್ನೇಹಿತರನ್ನು ವಿಶೇಷವಾಗಿ ಆಶೀರ್ವದಿಸಿದ್ದಾನೆ. And it is my prayer that God will continue to use this church to touch each and every one of your lives and all the people who comes to this church, like Yeah. He touched like Namma God has touched our lives. ನಮ್ಮ ಜೀವಿತವನ್ನು ದೇವರು ಮುಟ್ಟಿದ ರೀತಿ ಇನ್ನು ಅನೇಕರ ಜೀವಿತವನ್ನು ಬದಲಾಯಿಸಲಿ ಅಂತ ನನ್ನ ಪ್ರಾರ್ಥನೆಯಾಗಿದೆ. Everything I have, everything I am, it's all because of Him. ನಾನು ಈಗ ಇರೋದೆಲ್ಲ ದೇವರೇ ಕಾರಣ. And I give all glory to God. ನಾನು ಎಲ್ಲ ಘನತೆ ಮಹಿಮೆಯನ್ನು ದೇವರಿಗೆ ಕೊಡುತ್ತೇನೆ. May God bless each and every one of you. ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿಕ್ಕೆ tell how God changed your My father, ನನ್ನ ತಂದೆಯವರು he attended a conference. ಅವರು ಒಂದು ವಿಶೇಷ ಕೂಟಕ್ಕೆ ಭಾಗವಹಿಸಿದ್ರು. He didn't know that God would change him that day. ಆ ದಿನ ದೇವರು ಅವರನ್ನು ಬದಲಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. But he after returning back from that conference, he decided that he will never drink again. ಆ ವಿಶೇಷ ಕೂಟವನ್ನು ಭಾಗವಹಿಸಿ ಹಿಂತಿರುಗಿದ ಮೇಲೆ ಅವರು ಕುಡಿಯೋದನ್ನೇ ನಿಲ್ಲಿಸ್ಬಿಟ್ರು. And that's not the end of the story. ಅದೇ ಅವರ ಜೀವಿತದ ಅಂತ್ಯವಿಲ್ಲ. He was tempted every day to drink again. ಅವರು ಪ್ರತಿದಿನ ತಿರ್ಗಾ ಕುಡಿಬೇಕಂತ ಅವರಿಗೆ ಶೋಧನೆ ಉಂಟಾಯಿತು. His friends will come and say, "Come, let's go and drink. Today will be my treat." ಇದು ಒಂದ್ಸಲಿ ಆದರೂ ಒಂದ್ಸಲಿ ಕುಡಿದು ನಿಲ್ಲಿಸ್ಬಿಡ ಅಂತ ತನ್ನ ಸ್ನೇಹಿತರು ಬಂದು ಕಾಡುತ್ತಿದ್ರು. And they would also suggest, let's go and smoke. Let's go and smoke. It will ನಾವು be my ಹೋಗಿ treat. ಸಿಗರೆಟ್ ಸೇದೋಣ ಅಂತ ಹೇಳ್ತಾ ಇದ್ರು. But God gave him that strength so that he could resist every temptations. ಆದರೆ ದೇವರು ಎಲ್ಲ ಶೋಧನೆಯನ್ನು ಎದುರಿಸಲಿಕ್ಕೆ ದೇವರು ಅವರಿಗೆ ಜಯ ಕೊಟ್ಟ. And throughout his journey, God has been with him. ಅವರ ಜೀವಮಾನ ಉದ್ದಕ್ಕೂ ದೇವರು ಅವ್ರ ಜೊತೆಯಲ್ಲಿದ್ದ. Until today, he's actively working in church. ಅವರು ಇನ್ನೂ ದೇವರಿಗಾಗಿ ಸಭೆಯಲ್ಲಿ ಸೇವೆ ಮಾಡ್ತಿದ್ದಾರೆ. And I have seen all the throughout this year how God has changed him. ಇಷ್ಟರವರೆಗೂ ದೇವರು ಹೇಗೆ ಅವರನ್ನು ಬದಲಾಯಿಸಿದ್ದಾನೆ ಅಂತ ನಾನು ಅವರ ಜೀವಿತದಲ್ಲಿ ನೋಡಲಿಕ್ಕೆ ಸಾಧ್ಯವಾಯಿತು. And I believe that God can change everyone who is struggling through that. ಈ ರೀತಿಯಾಗಿ ಹೋರಾಟದಲ್ಲಿರುವ ಪ್ರತಿಯೊಬ್ಬರನ್ನು ದೇವರು ಬದಲಾಯಿಸ್ತಾನೆ ಅಂತ ನನ್ನ ನಿರೀಕ್ಷೆಯಾಗಿದೆ. God did it for my family. God can do it for you. ನನ್ನ ಕುಟುಂಬಕ್ಕೆ ದೇವರು ಮಾಡಿದ ರೀತಿ ನಿಮ್ಮ ಪ್ರತಿಯೊಬ್ಬರ ಕುಟುಂಬಕ್ಕೂ ಮಾಡಲಿಕ್ಕೆ ಸಾಧ್ಯ. You just need to surrender. ನಾವು ಸುಮ್ಮನೆ ತೆರೆದುಕೊಟ್ರೆ ಸಾಕು. And he will take care of the rest. ಉಳಿದ ಸಂಗತಿಯನ್ನು ದೇವರು ನೋಡ್ಕೊಳ್ಳೋಣ. ಥ್ಯಾಂಕ್ ಯು. And now, before we turn our attention to the Word of God, ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸುವುದಕ್ಕಿಂತ ಮುಂಚೆ we will say welcome to the newcomers. ಹೊಸಬರನ್ನ ಸ್ವಾಗತಿಸುವಂಥ ಒಂದು ಸಮಯ ಇದಾಗಿರುತ್ತದೆ. Praise the Lord. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. We would like to welcome each and every one of you for this second service. ಈ ಎರಡನೇ ಆರಾಧನೆ ಕೂಟಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ನಾನು ಬಯಸ್ತೇನೆ. And especially those who are here for the very first time. ಅದಕ್ಕಿಂತಲೂ ವಿಶೇಷವಾಗಿ ಇದೇ ಮೊದಲನೇ ಬಾರಿ ಬಂದಿರುವವರನ್ನ ಸ್ವಾಗತಿಸಲಿಕ್ಕೆ ಬಯಸ್ತೇವೆ. If you are here attending this service for the first time, kindly stand up so that we can pray for you. ಯಾರಾದರೂ ಇದೇ ಮೊದಲು ಈ ಆರಾಧನೆ ಸ್ಥಳಕ್ಕೆ ನೀವು ಇಲ್ಲಿ ಬಂದಿರುವುದಾದರೆ ದಯಮಾಡಿ ನಿಂತ್ಕೊಳ್ರಿ, ನಿಮ್ಮನ್ನ ಸ್ವಾಗತಿಸ್ತೇವೆ. Anybody is here for the first time? ಯಾರಾದರೂ ಇದೇ ಮೊದಲೇ ಬಾರಿಗೆ ಇಲ್ಲಿ ಬಂದಿದ್ದೀರಾ?
Anybody celebrating your birthdays or anniversaries, you can stand up so we can pray for you as well. ಮತ್ತಲ್ಲದೆ ಈ ವಾರದಲ್ಲಿ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವಗಳನ್ನು ಯಾರಾದರೂ ನೀವು ಆಚರಿಸಿಕೊಳ್ಳುವರಿದ್ರೆ ದಯಮಾಡಿ ನಿಂತ್ಕೊಳ್ರಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. Let's close our eyes and look into the Lord in ನಮ್ಮ prayer. ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನ ದೃಷ್ಟಿಸೋಣ. Father, thank you so much for this wonderful time that you have given to us. ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂತ ಅದ್ಭುತವಾದಂತ ಈ ಸಮಯಕ್ಕಾಗಿ ಸ್ತೋತ್ರ. Thank you, Lord, for this opportunity to come together and seek your face in worship. ದೇವರೇ, ನಾವು ಒಟ್ಟಾಗಿ ನಿನ್ನ ಮುಖ ಪ್ರಸನ್ನತೆಯನ್ನು ನಾವು ಬಯಸುವರಾಗಿ ಬಂದು ನಿನ್ನನ್ನು ಆರಾಧಿಸಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. We commit this entire service in your holy hand. ದೇವರೇ, ಮುಂಬರುವಂತ ಎಲ್ಲ ಆರಾಧನೆಯ ಸಮಯವನ್ನ ನಿನ್ನ ಕರಗಳಲ್ಲಿ ವಹಿಸುತ್ತೇವೆ. We also pray for the newcomers. Anybody is watching us online or sitting here, we commit them in your mighty hand. ದೇವರೇ, ಇಲ್ಲಿ ಬಂದಿರಬಹುದಾದ ಅಥವಾ ಆನ್ಲೈನ್ ನಲ್ಲಿ ದೃಷ್ಟಿಸ್ತಾ ಇರುವಂತಹ ಎಲ್ಲ ಹೊಸ ಸ್ನೇಹಿತರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. You speak to them and bless them, Lord. ದೇವರೇ, ನೀನು ತಾನೇ ಅವರೊಟ್ಟಿಗೆ ಮಾತನಾಡಿ ಅವರನ್ನು ಆಶೀರ್ವದಿಸು. Also, we are praying for the people who are celebrating their anniversary. ದೇವರೇ, ಮತ್ತು ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುತ್ತಾ ಇರುವಂತಹ ಜನರಿಗೋಸ್ಕರವಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. Father, you bless them and give them a wonderful year ahead. ದೇವರೇ, ಅದ್ಭುತವಾದಂತಹ ವರ್ಷವನ್ನ ನೀನು ಅವರಿಗೆ ಅನುಗ್ರಹಿಸಿ ಕೊಟ್ಟು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. And we commit every one of us in your mighty hand. ದೇವರೇ, ನಮ್ಮೆಲ್ಲರನ್ನ ನಿನ್ನ ತ್ರಾಣುಳ್ಳ ಕರಗಳಲ್ಲಿ ವಹಿಸಿಕೊಡ್ತಾ Thank ಇದ್ದೇವೆ. you, Lord, for preaching to us, teaching to us in this morning. ದೇವರೇ, ಮುಂಜಾನೆ ವೇಳೆಯಲ್ಲಿ ನೀನು ತಾನೇ ನಮ್ಮೊಟ್ಟಿಗೆ ಮಾತನಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. And we commit this afternoon also in your hand. You speak to us very personally, Lord. ದೇವರೇ, ಈ ಮಧ್ಯಾಹ್ನದ ವೇಳೆಯನ್ನು ಸಹ ನಾವು ನಿನ್ನ ಕರಗಳಲ್ಲಿ ವಹಿಸಿಕೊಡುತ್ತೇವೆ. ವಿಶೇಷವಾದಂತ ಮಾರ್ಗವಾಗಿ ದೇವರೇ ನಮಗೆ ಆಲೋಚನೆಯನ್ನು We ಹೇಳಿಕೊಡು. commit the guest speaker in your mighty hand. ದೇವರೇ, ಅತಿಥಿ ಬೋಧಕರನ್ನ ನಿನ್ನ ಬಲವುಳ್ಳ ಕರಗಳಲ್ಲಿ ವಹಿಸ್ತೇವೆ. Use him mightily in this afternoon. ದೇವರೇ, ಅದ್ಭುತ ರೀತಿಯಲ್ಲಿ ಅವರನ್ನು ನೀನು ಉಪಯೋಗಿಸಪ್ಪ. Let your name be glorified in this ದೇವರೇ, ಇದ್ರ place. ಮೂಲಕವಾಗಿ ನಿನ್ನ ನಾಮ ಮಾತ್ರ ಅದು ಮಹಿಮೆ ಹೊಂದಲಿಯಪ್ಪ. We give you all the glory and honor to you. ಎಲ್ಲ ಮಹಿಮೆ ಘನತೆ ನಿನ್ನ ನಾಮಕ್ಕೆ ಸಲ್ಲಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. Amen. Please be ಆಮೆನ್, seated. ಆಮೆನ್. ದಯಮಾಡಿ ಕುಳಿತುಕೊಳ್ಳ್ರಿ. We are glad that God has sent the servant in our midst. ನಮ್ಮ ಮಧ್ಯದಲ್ಲಿ ದೇವರ ಸೇವಕರನ್ನ ಕಳಿಸಿಕೊಟ್ಟಿರುವುದಕ್ಕಾಗಿ ನಾವು ದೇವರನ್ನ ವಂದಿಸುತ್ತೇವೆ. This morning God blessed us in a special way. ಈ ಮುಂಜಾನೆ ವೇಳೆಯಲ್ಲಿ ದೇವರ ಒಂದು ವಿಶೇಷವಾದಂತ ಮಾರ್ಗವಾಗಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. We have the servant of God from Coimbatore, ನಮಗೆ from the Karunai Institute of Education. ಕಾರುಣ್ಯ ಇನ್ಸ್ಟಿಟ್ಯೂಟ್ ನಿಂದ ಕೊಯಮತ್ತೂರು ಸ್ಥಳದಿಂದ ದೇವರು ತನ್ನ ಸೇವಕರನ್ನ ನಮ್ಮ ಮಧ್ಯದಲ್ಲಿ ಕಳಿಸಿದ್ದಾರೆ. Not only is an officer there, ಅವರು ಅಲ್ಲಿ ಒಬ್ಬ ಅಧಿಕಾರಿಯಾಗಿ ಮಾತ್ರವಿಲ್ಲ, but God has been using him in a special way. ಆದರೆ ದೇವರು ಅವರನ್ನ ಒಂದು ವಿಶೇಷವಾದಂತ ಮಾರ್ಗವಾಗಿ ಅವರನ್ನ ಉಪಯೋಗಿಸ್ತಾ ಇದ್ದಾರೆ. And we will thank God for sending him in our midst. ನಮ್ಮ ಮಧ್ಯದಲ್ಲಿ ದೇವರು ತಾನೇ ಅವರನ್ನ ಕಳಿಸಿಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. And shall we give a warm welcome to him? ಈ ಸಮಯದಲ್ಲಿ ಅವರಿಗೆ ಒಂದು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾವು ಬಯಸೋಣವೇ. And we will commit the rest of the time to God. ಮುಂದಿನ ಸಮಯವನ್ನ ದೇವರ ಕರಗಳಲ್ಲಿ ನಾವು ವಹಿಸಿಕೊಡೋಣ. I greet you all in the matchless name of our Lord and Savior Jesus Christ. ನಿಮ್ಮೆಲ್ಲರನ್ನೂ ಅತಿ ಸರಿಸಮಾನವಿಲ್ಲಂತ ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. It is such a joy to stand in front of you all. ನಿಮ್ಮ ಮುಂದೆ ಈ ರೀತಿಯಾಗಿ ನಿಲ್ಲುವುದು ತುಂಬ ಸಂತೋಷಕರವಾದಂಥ ಸಂಗತಿ. Even though we are nothing, ನಾವೇನು ಇಲ್ಲವಾದರೂ ಸಹ our God is a good God ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. who can able to dwell among nothing. ಏನು ಇಲ್ಲದವರಂತ ನಮ್ಮ ಮಧ್ಯದಲ್ಲೂ ಸಹ ವಾಸವಾಗಿರುವಂಥ ದೇವರಾಗಿದ್ದಾನೆ. Once again, I gladly acknowledge our Pastor Ayya and Pastor sorry, he looks so young. ನಾನು ಮತ್ತೊಂದು ಆವರ್ತಿ ನಮ್ಮ ಸಭಾಪಾಲಕರಿಗೆ ನಾನು ವಂದಿಸ್ತೇನೆ. ಅವರು ತುಂಬ ಯವನಸ್ಥರಾಗಿ ಕಾಣ್ತಾರೆ, Pastor's family, ಅವರ ಕುಟುಂಬಕ್ಕೂ. and I greet you all in the name of Jesus Christ. ನಾನು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. Hallelujah. ಹಲ್ಲೆಲೂಯಾ. Our God alone be magnified. ಸಾರಿ, ದೇವರ ನಾಮ ಮಾತ್ರ ಮಹಿಮೆ ಹೊಂದಲಿ. ಆಮೆನ್. For today morning, ಈ ಬೆಳಗಿನ ಜಾವ I would like to share ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿರುವಂತಹ ವಿಷಯ ಏನಂದ್ರೆ, God is a
God of peace. ನಮ್ಮ ದೇವರು ಸಮಾಧಾನದ ದೇವರಾಗಿದ್ದಾನೆ. Serving the Lord who gives us, grant us peace. ನಾವು ಹುಡುಕುತ್ತಿರುವಂತ ದೇವರು ನಮಗೆ ಸಮಾಧಾನವನ್ನ ಕೊಡುವಾತನಾಗಿದ್ದಾನೆ. Amen. ಆಮೆನ್. Amen. Amen. If you read the Bible in Haggai chapter 2 verse 9. ಹಗ್ಗಾಯ 2:9 ನಾವು ಓದುವುದಾದ್ರೆ, The glory of this present house will be greater than the glory of the former house, says the Lord Almighty, and in this place I will grant peace, declares the Lord Almighty. ಈ ಸರಿ ಕಾಣ್ತಿಲ್ಲ. ಓಕೆ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷ. 2:8 ಟು 8 ಟು ಅಲ್ಲ. ಓಕೆ, ಅದೇ 2:9 ವಿಶೇಷವಾಗಿರುವುದು ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. I will grant you peace, ನಾನು ನಿಮಗೆ ಸಮಾಧಾನವನ್ನು ಕೊಡುವೆನು, says the Lord of hosts. ಸೇನಾಧೀಶ್ವರನಾದ ಯೆಹೋವನ ನುಡಿ. If you read the Bible in John chapter 14 verse 27, ಯೋಹಾನ 14:27 ನಾವು ನೋಡೋದಾದ್ರೆ, Jesus said, ಯೇಸು ಕ್ರಿಸ್ತನು ಹೇಳ್ತಾನೆ, I live with you, my peace I give you. 14:7 ಹೇಳ್ತೀನಿ, ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡುವೆನು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. If you read in many various scriptures, ಅನೇಕ ವಾಕ್ಯ ಭಾಗಗಳಲ್ಲಿ ನೀವು ಓದುವುದಾದರೆ it's mentioned our God is a God of peace. ಇಲ್ಲಿ ಹೇಳಲ್ಪಟ್ಟಿದೆ ನಮ್ಮ ದೇವರು ಸಮಾಧಾನದ ದೇವರು ಎಂಬುದಾಗಿ, ಪ್ರಭು ಎಂಬುದಾಗಿ. Nowadays we can able to see in this earth there is no peace. ಈ ಲೋಕದಲ್ಲಿ ನಾವು ಕಾಣ್ಬೋದು ಸಮಾಧಾನನೇ ಇಲ್ಲದೆ ಇರುವುದನ್ನು. ನಾನು Everywhere we can see peaceless, restless situation. ಎಲ್ಲಾ ಕಡೆಗೂ ಸಮಾಧಾನ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳನ್ನು ನಾವು ಕಾಣ್ತಾ ಇದ್ದೇವೆ. But we are serving the God who grant us peace. ಆದರೆ ನಾವು ಸೇವೆ ಮಾಡ್ತಿರುವಂತಹ ದೇವರು ಆತನು ಸಮಾಧಾನವನ್ನ ಕೊಡುವಾತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. So surely I would like to encourage you, from this day onwards you can inherit God's peace in an unlimited measure. ಮಿತಿ ಇಲ್ಲದೆ ಇರುವ ಹಾಗೆ ನೀವು ಈ ದಿನದಿಂದ ದೇವರ ಸಮಾಧಾನವನ್ನ ನೀವು ಅನುಭವಿಸಲಿ ಎಂಬುದಾಗಿ ನಾನು ನಿಮಗೆ ಹೇಳುತ್ತೇನೆ. Amen. ಆಮೆನ್. For that reason only, when Jesus born in this earth, ಇದೇ ಕಾರಣದಿಂದನೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿರುವಾಗ, if you read the Bible in Luke chapter 2 verse 13 and 14, ಲೂಕ 2:13-14 ನಾವು ನೋಡೋದಾದ್ರೆ, suddenly a great company of the heavenly host appeared with the angel, praising God and saying, glory to God in the highest heaven, and on earth peace to those on whom he is favorous. ಲೂಕ 2:13 ಘಟನೆ, ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮುಂದೆ ಮುಂದೆ 14 ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. On earth peace. ಭೂಲೋಕದಲ್ಲಿ ಸಮಾಧಾನ, On earth peace. ಭೂಲೋಕದಲ್ಲಿ ಸಮಾಧಾನ. Hallelujah. ಹಲ್ಲೆಲೂಯಾ. If as a human being, ಮನುಷ್ಯರಾಗಿ how we can inherit God's peace in our life? ನಾವು ನಮ್ಮ ಜೀವಿತದಲ್ಲಿ ದೇವರ ಸಮಾಧಾನವನ್ನ ಹೇಗೆ ಪಡೆದುಕೊಳ್ಳುವುದು ಅಥವಾ ಅದನ್ನ ತೋರ್ಪಡಿಸುವುದು? Jesus came to this earth for peace. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಸಮಾಧಾನಕ್ಕೋಸ್ಕರವಾಗಿನೇ ಬಂದ. For that he paid a great price on the cross. ಅದಕ್ಕಾಗಿ ಆತನು ಕಲ್ವಾರಿ ಕ್ರೂಜಿಯಲ್ಲಿ ಒಂದು ದೊಡ್ಡ ಕ್ರಯನ ಕೊಟ್ಟ ಅಥವಾ ಬೆಲೆಯನ್ನ ಕೊಟ್ಟನು. The Bible in Colossians chapter 1 verse 20 it says so. ಕೊಲೋಸಿಯ 1:20 1:20 ಹೇಳುತ್ತೆ, The Bible says on the cross through his precious blood we can inherit his peace. ಆತನ ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನ ಉಂಟು ಮಾಡಿದ. Hallelujah. ಹಲ್ಲೆಲೂಯಾ. Hallelujah. He paid a great price. ಆತನೊಂದು ದೊಡ್ಡ ಬೆಲೆಯನ್ನ ನಮಗಾಗಿ ಕೊಟ್ಟಿದ್ದಾನೆ ಕಲ್ವಾರಿ ಕ್ರೂಜೆಯಲ್ಲಿ. But how can we inherit God's peace? ಆದ್ರೆ ನಾವು ಹೇಗೆ ಆ ಸಮಾಧಾನವನ್ನ ನಮ್ಮ ಜೀವಿತದಲ್ಲಿ ನಾವು First of ತೋರ್ಪಡಿಸುವುದು? all, if you read the Bible, ಮೊದಲನೇದಾಗಿ ಸತ್ಯವೇದವನ್ನು ಓದುವುದರ ಮೂಲಕ. the Bible says so in Isaiah chapter 26 verse 3. ಏಷಾಯ 26:3 ಹೇಳುತ್ತೆ, You will keep in perfect peace those whose mind are steadfast,
because they trust in you. ಸ್ಥಿರಚಿತ್ತನು ಶಾಂತಿಯಲ್ಲಿ ನೆಲೆಗೊಳ್ಳಲಿ, ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. Hallelujah. ಹಲ್ಲೆಲೂಯಾ. When we put all our trust on the Lord, ನಾವು ಯಾವಾಗ ನಮ್ಮ ಎಲ್ಲಾ ಭರವಸೆಯನ್ನ ಆತನ ಮೇಲೆ ಇಡುತ್ತೇವೋ, God has said, I will give my peace to you. ದೇವರು ಹೇಳಿದ್ದಾನೆ, ನಾನು ನನ್ನ ಸಮಾಧಾನ ಶಾಂತಿಯನ್ನು ನಾನು ನಿಮಗೆ ಕೊಡುವೆನು. ಹಲ್ಲೆಲೂಯಾ. In each and every area we should be steadfast. ನಾವು ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಸ್ಥಿರರಾಗಿರಬೇಕು, ಸ್ಥಿರಚಿತ್ತವಾಗಿರಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. I would like to share my testimony. ನಾನೊಂದು ನನ್ನ ಸಾಕ್ಷಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. I gave my life on the age of 16. ನಾನು 16ನೇ ವರ್ಷದವನಾಗಿದ್ದಾಗ ನನ್ನ ಜೀವಿತವನ್ನ ನಾನು ದೇವರಿಗೆ ಸಮರ್ಪಿಸಿದೆ. Even though I born in a Christian family, ನಾನು ಕ್ರೈಸ್ತ ಹಿನ್ನೆಲೆಯ ಕುಟುಂಬದಲ್ಲಿ ನಾನು ಹುಟ್ಟಿದರೂ ಸಹ, even though I am so regular to church, ನಾನು ಸಭೆಗೆ ಯಥಾ ಪ್ರಕಾರ ಯಾವಾಗಲೂ ನಾನು ಸ್ಥಿರವಾಗಿ ಹೋಗುತ್ತಿದ್ದರು, even though my mother taught me to read many scripture, ನನ್ನ ತಾಯಿ ನನಗೆ ಅನೇಕ ವಾಕ್ಯಗಳನ್ನು ಕಲಿಸಿಕೊಟ್ಟರು, ಓದುವಂತೆ ಕಲಿಸಿದರೂ ಸಹ, I have no idea about Jesus. ನನಗೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಕುರಿತು I ತಿಳಿದಿರಲಿಲ್ಲ. am regular to the church, ನಾನು ಯಾವಾಗಲೂ ಸಭೆಗೆ ಹೋಗ್ತಾ ಇದ್ದೆ, but I don't know Jesus. ಆದ್ರೆ ನನಗೆ ಯೇಸು ಕ್ರಿಸ್ತನ ಕುರಿತು ಗೊತ್ತಿರಲಿಲ್ಲ. I simply come, I That's- sit and I will go. ನಾನು ಸುಮ್ಮನೆ ಬರ್ತಾ ಇದ್ದೆ, ಕೂರ್ತಿದ್ದೆ, ಹೋಗ್ತಿದ್ದೆ. One day, one brother called me. ಒಂದಿನ ಒಬ್ಬ ಸಹೋದರನನ್ನು ಕರೆದು He shared the love of Jesus to me. ಅವರು ಯೇಸು ಕ್ರಿಸ್ತನ ಪ್ರೀತಿಯನ್ನ ನನಗೆ ಹಂಚಿದರು. And finally he started to pray for me. ಕೊನೆಗೆ ನನಗಾಗಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದರು. I just opened my eyes and looked that person pray. ನಾನು ನನ್ನ ಕಣ್ಣುಗಳನ್ನು ತೆರೆದು ಆ ವ್ಯಕ್ತಿ ಪ್ರಾರ್ಥಿಸಿದಂಥ ವ್ಯಕ್ತಿಯನ್ನು ನಾನು ನೋಡಿದೆ. Then suddenly some of my thought came like this. ನನಗೆ ಈ ರೀತಿಯಾದಂಥ ಒಂದು ಆಲೋಚನೆ ಉಂಟಾಯಿತು. This brother, why he is praying for me like this? ಈ ಸಹೋದರ ನನಗಾಗಿ ಯಾಕೆ ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾರೆ? Praying like anything, Lord save this child. ದೇವರೇ ಈ ಮಗುವನ್ನ ರಕ್ಷಿಸು, ಕಾಪಾಡು ಎಂಬುದಾಗಿ ಆತನು ಗೋಗರಿತ ಪ್ರಾರ್ಥಿಸ್ತಾ ಇದ್ದ. Lord, use this child. ಈ ಮಗುವನ್ನು ಉಪಯೋಗಿಸು ದೇವರೇ. I would like to say, ನಾನು ಹೇಳಲಿಕ್ಕೆ ಬಯಸೋದು, something hit on my mind. ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಏನೋ ಒಂದು ಮುಟ್ಟು. Some of my thought turned with an unusual thought. ನನ್ನ ಮನಸ್ಸಿಗೆ ಯಾವಾಗಲೂ ಬರದೇ ಇರುವಂತ ಒಂದು ಆಲೋಚನೆ ನನ್ನಲ್ಲಿ ಹುಟ್ಟಾಯಿತು. Started to cry. ತಕ್ಷಣ ನಾನು ಅಳ್ಳಿಕ್ಕೆ ಪ್ರಾರಂಭಿಸಿದೆ. I remember all my sins. ನನ್ನ ಎಲ್ಲಾ ಪಾಪಗಳನ್ನ ನಾನು ನೆನಪು ಮಾಡಿಕೊಂಡೆ. I cried to the Lord. ನಾನು ದೇವರಲ್ಲಿ ಕೂಗಿಕೊಂಡೆ, ಹತ್ತೆ, Lord, I am a sinner. ದೇವರೇ ನಾನು ಪಾಪಿಯಾಗಿದ್ದೇನೆ, Lord, come into my life. ನನ್ನ ಜೀವಿತದಲ್ಲಿ ಪ್ರವೇಶಿಸು. Lord Jesus, I need you. ಯೇಸುವೇ, ನನಗೆ ನೀನು ಬೇಕು, I need you. ನನಗೆ ನೀನು ಬೇಕು, Without you, I am nothing. ನೀನಿಲ್ಲದೆ ನಾನು ಏನೂ ಇಲ್ಲ. On the day of July 20, 1998. ಜುಲೈ 20, 1998 I gave my life. ನನ್ನ ಜೀವಿತವನ್ನ ನಾನು ಕರ್ತನಿಗೆ ಸಮರ್ಪಿಸಿದೆ. Hallelujah. ಹಲ್ಲೆಲೂಯಾ. From that time onwards, ಆ ಸಮಯದಿಂದ I can able to sense a great peace on my inner being. ಆ ಸಮಯದಿಂದ ನನ್ನ ಒಳಗೆ ಒಂದು ದೊಡ್ಡ ಮಹೋನ್ನತವಾದಂಥ ಸಮಾಧಾನವನ್ನು ನಾನು ಅನುಭವಿಸ್ತಾ ಇದ್ದೇನೆ. I can't able to realize. ನಾನು ಅದನ್ನು ಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ. Hallelujah. My dear brother and sister, ನನ್ನ ಸಹೋದರ ಸಹೋದರಿಯರೇ, even though you are in the church, ನಾವು ಸಭೆಯಲ್ಲಿದ್ದರೂ ಸಹ how many of you really gave your life to Jesus? ಎಷ್ಟು ಜನ ನಿಜವಾಗ್ಲೂ ನಿಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಕೊಟ್ಟಿದ್ದೀರಾ, ಸಮರ್ಪಿಸಿದ್ದೀರಾ? Do you believe Jesus ನೀವು ಯೇಸುವನ್ನ ನಂಬುತ್ತೀರಾ? ನಿಜವಾಗ್ಲೂ ನಂಬುತ್ತೀರಾ? accept you as his own child? ಯೇಸುವೇ ದೇವರ ಸ್ವಂತ ಮಗ ಎಂಬುದಾಗಿ ಯೇಸುವನ್ನು ನೀವು ಅಂಗೀಕರಿಸ್ತೀರಾ? ನೀವು ನಂಬುತ್ತೀರಾ? If we close our eyes on the earth, ಈ ಲೋಕದ ಕಣ್ಣುಗಳನ್ನು ನಾವು ಮುಚ್ಚಿದರೆ go to heaven. ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆನಾ? If not, ಇಲ್ಲವಾದರೆ today it's a day. ಇವತ್ತೇ ಇದೇ ದಿನವಾಗಿದೆ. Open your heart to Jesus. ನಿಮ್ಮ ಹೃದಯಗಳನ್ನ ಯೇಸುವಿಗೆ ತೆರೆದುಕೊಡ್ರಿ. Savior. ಆತನನ್ನು ರಕ್ಷಕನಾಗಿ ಅಂಗೀಕರಿಸಿರಿ. ದೇವರೇ, ನನಗೆ ನೀನು ಬೇಕು. Lord, I need your peace. ದೇವರೇ, ನನಗೆ ನಿನ್ನ ಸಮಾಧಾನ ಶಾಂತಿ ಬೇಕು, ನನಗೆ ನಿನ್ನ ಶಾಂತಿ ಬೇಕು. Man of God, Elijah came ಎಲಿಯನೊಬ್ಬ ಹೇಳ್ತಾನೆ and said to the people of Israel, ಇಸ್ರಾಯೇಲ್ ಜನರಿಗೆ ಈ ರೀತಿಯಾಗಿ ಹೇಳ್ತಾನೆ, how long will you waver between two opinions? ಇನ್ನು ಎಷ್ಟು ಕಾಲ ನೀವು ಎರಡು ಮಾತಿನಲ್ಲಿ ನೀವು ನಿಲ್ಲುತ್ತೀರಿ? If
God is God, you can follow him. ದೇವರು ದೇವರಾಗಿದ್ರೆ ನೀವು ಆತನನ್ನು ಹಿಂಬಾಲಿಸಬಹುದು. Baal is God, you can follow him. Baal. ಬಾಲ್ ದೇವತೆ ನಿಮ್ಮ ದೇವರಾಗಿದ್ರೆ ಆತನನ್ನು ನೀವು ಹಿಂಬಾಲಿಸಿರಿ. Hallelujah. 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 Today, just you give and surrender your life to follow Jesus alone. ಈ ದಿನ ನಿಮ್ಮ ಜೀವಿತವನ್ನ ಯೇಸುವಿಗೆ ಮಾತ್ರ ನಿಮ್ಮ ಜೀವಿತವನ್ನ ನೀವು ಸಮರ್ಪಿಸಿರಿ. If you are holding anything else, ಬೇರೆ ಏನನ್ನಾದ್ರೂ ನೀವು ಕಟ್ಟಿಡ್ಕೊಂಡಿದ್ರೆ, if you are tied any twine or any magical things, ಯಾವುದೇ ರೀತಿಯಾದಂತ ವಸ್ತುಗಳನ್ನು ಅಥವಾ ಏನನ್ನಾದ್ರೂ ಬಂಧನದಲ್ಲಿ, ಯಾವುದೋ ತಾಯ್ತಗಳನ್ನ ಕಟ್ಕೊಂಡು ಇನ್ನೂ ಅದರಲ್ಲಿ ಬಂಧನದಲ್ಲಿ ಇದ್ರೆ decision, throw it out. ಅದನ್ನ ತೆಗೆದು ಬಿಸಾಕರಿ. Hallelujah. Hallelujah. Follow Jesus. ಯೇಸುವನ್ನ ಮಾತ್ರ I ಹಿಂಬಾಲಿಸಿರಿ. would like to encourage you. ನಾನು ನಿಮಗೆ ಉತ್ತೇಜಿಸಲಿಕ್ಕೆ ಬಯಸೋದು, God's peace. ನಿಮಗೆ ದೇವರ ಸಮಾಧಾನ ಬೇಕಾದ್ರೆ, Amen. ಆಮೆನ್, Amen. ಆಮೆನ್. Secondly, if you read the Bible, ಎರಡನೇದು, ನೀವು ಸತ್ಯವೇದವನ್ನು ಓದುವುದಾದ್ರೆ, the Bible says in Job chapter 22 verse 21. ಯೋಬ 22:21 ಸತ್ಯವೇದ ಹೇಳುತ್ತೆ, Submit to God and be at peace with him. ದೇವರಿಗೆ ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದಿಕೊಂಡು ಇದರಿಂದ ನಿಮಗೆ ಶುಭವಾಗುವುದು. This way prosperity will come to you. ಇದರಿಂದ ನಿಮಗೆ ಶುಭವಾಗುವುದು. Submit to God and be at peace with him. ದೇವರ ಚಿತ್ತಕ್ಕೆ ಸಮರ್ಪಿಸಿರಿ, ಸಮಾಧಾನ ಹೊಂದಿಕೊಳ್ಳುವಿರಿ. Hallelujah. Hallelujah. Have a close walk with Jesus. ನೀವು ಯೇಸುವಿನ ಹತ್ತಿರ, ಯೇಸುವಿನ ಜೊತೆಯಲ್ಲಿ ನೀವು ನಡೆಯುವರಾಗಿರಿ. To Jesus. ನಿಮ್ಮ ಜೀವಿತವನ್ನ ಸಮರ್ಪಿಸಿರಿ ಯೇಸುವಿಗೆ. Make Jesus first in everything of your life. ನಿಮ್ಮ ಜೀವಿತದಲ್ಲಿ ಎಲ್ಲದರಲ್ಲೂ ಕ್ರಿಸ್ತನನ್ನ ಮೊದಲಿಡ್ರಿ. I would like to encourage you, you will inherit God's peace. ನಾನು ನಿಮಗೆ ಉತ್ತೇಜಿಸ್ತೀನಿ, ಈ ರೀತಿಯಾಗಿ ಮಾಡುವುದಾದರೆ ದೇವರ ಸಮಾಧಾನವನ್ನ ನಿಮ್ಮಲ್ಲಿ ನೀವು ಸ್ಥಾಪಿಸಿಕೊಳ್ತೀರಾ. Whatever negative situation it may be. ಏನೇ ನಕಾರಾತ್ಮಕವಾದಂತ ಪರಿಸ್ಥಿತಿ ಇರಬಹುದು, What are the things stand against us? ನಮ್ಮ ವಿರುದ್ಧವಾಗಿ ಏನೇ ಪರಿಸ್ಥಿತಿ ತಿರುಗಿರಬಹುದು, Great peace be rest upon us. ನಮ್ಮ ಜೀವಿತದಲ್ಲಿ ದೊಡ್ಡ ಮಹೋನ್ನತವಾದಂತ ದೇವರ ಸಮಾಧಾನ ನಮ್ಮಲ್ಲಿ The ವಾಸವಾಗಿರುತ್ತೆ. Bible says in Psalm chapter 119 ಕೀರ್ತನೆ 119 ಹೇಳುತ್ತೆ, verse 165. ಕೀರ್ತನೆ 119 165ನೇ ವಚನ, Peace have those who love your law. ನಿನ್ನ ಧರ್ಮೋಪದೇಶವನ್ನ ಕಾದುಕೊಳ್ಳುವವರಿಗೆ ಅತಿ ದೊಡ್ಡ ಸಮಾಧಾನ ಉಂಟು. Have a close walk with Jesus. ಯೇಸು ಕ್ರಿಸ್ತನ ಜೊತೆಯಲ್ಲಿ ನೀವು ನಡೆಯುವರಾಗಿರಿ. Read the Bible daily. ಅನುದಿನ ಸತ್ಯವೇದವನ್ನ ಓದ್ರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. How many of you reading your Bible daily? ಪ್ರತಿದಿನ ಎಷ್ಟು ಜನ ನಿಮ್ಮ ಸತ್ಯವೇದವನ್ನು ಓದ್ತೀರಾ? Hallelujah. ಹಲ್ಲೆಲೂಯಾ. The Bible daily. ಪ್ರತಿದಿನ ಸತ್ಯವೇದ ಓದ್ರಿ. Amen. ಆಮೆನ್. How much you are reading the Bible scriptures, ನೀವು ಎಷ್ಟು ಸತ್ಯವೇದವನ್ನ ಓದ್ತಿರೋ, God will grant you great peace. ದೇವರು ಮಹೋನ್ನತವಾದಂತ ಸಮಾಧಾನವನ್ನ ನಿಮಗೆ ಒದಗಿಸುತ್ತಾನೆ. Amen. There is a power in the word of God. ದೇವರ ವಾಕ್ಯದಲ್ಲಿ ಆ ಬಲವಿದೆ. Hallelujah. ಹಲ್ಲೆಲೂಯಾ. Hallelujah. Hallelujah. If you read the Bible, ನೀವು ಸತ್ಯವೇದವನ್ನು ಓದುವುದಾದರೆ ಅನುದಿನ, I would like to encourage you. ನಾನು ನಿಮಗೆ ಉತ್ತೇಜಿಸ್ತೇನೆ, You can more than a conqueror. ನೀವು ವಶಪಡಿಸಿಕೊಳ್ಳೋದಕ್ಕಿಂತ ಇನ್ನೂ ಹೆಚ್ಚಾಗಿರ್ತೀರಿ. Satan knows everything. ಸೈತಾನನಿಗೆ ಎಲ್ಲ ಗೊತ್ತು. He never allowed to read the Bible. ಆತನು ಸತ್ಯವೇದವನ್ನ ಓದ್ಲಿಕ್ಕೆ ಆತನು ಬಿಡುವುದಿಲ್ಲ. He can allow to pray. ಆತನು ಪ್ರಾರ್ಥಿಸ್ಲಿಕ್ಕೆ ಬಿಡಬಹುದು, He can allow to worship. ಆರಾಧಿಸ್ಲಿಕ್ಕೆ ಬಿಡಬಹುದು, He can allow to preach. ಬೋಧಿಸ್ಲಿಕ್ಕೆ ಬಿಡಬಹುದು. But he never allowed to read or meditate the word of God. ಆದರೆ ದೇವರ ವಾಕ್ಯವನ್ನು ಓದೋದೋ ಧ್ಯಾನಿಸೋಕೋ ಆತನು ಬಿಡುವುದಿಲ್ಲ. For that reason only, when we started to read our Bible, ಅದೇ ಕಾರಣದಿಂದ ನಾವು ಯಾವಾಗ ಸತ್ಯವೇದ ತೆರೆದು ನಾವು ಓದಬೇಕು ಅಂತ ಕೂರ್ತೀವೋ, we can't able to concentrate. ನನಗೆ ಅದರಲ್ಲಿ ಗಮನಿಸಲಿಕ್ಕೆ ಆಗುವುದಿಲ್ಲ. Suddenly we feel sleepy. ತಕ್ಷಣ ನಮಗೆ ನಿದ್ದೆ ಹೋಗ್ತೀವಿ, Suddenly, ಬಾಯಿ ತೆರಿತೀವಿ, ಆಕಳಿಸ್ತೀವಿ. within 10 minutes we will go to the seventh heaven. ನಾವು 10 ನಿಮಿಷದಲ್ಲಿ 7ನೇ ಪರಲೋಕಕ್ಕೆ ನಾವು ಹೋಗ್ತೀವಿ. The reason is, ಕಾರಣ ಏನಂದ್ರೆ, the enemy knows about the value of the word of God. ದೇವರ ವಾಕ್ಯಕ್ಕಿರುವಂತ ಬೆಲೆ ವೈರಿಗೆ ಗೊತ್ತು. Hallelujah. ಹಲ್ಲೆಲೂಯಾ. Only through the word Jesus conquered the Satan. ದೇವರ ವಾಕ್ಯದ ಮೂಲಕವಾಗಿ ಮಾತ್ರ ಯೇಸು ಕ್ರಿಸ್ತನು ಸೈತಾನನ್ನ ವಶಪಡಿಸಿಕೊಂಡ. Hallelujah. ಹಲ್ಲೆಲೂಯಾ. Hallelujah. Hallelujah. Amen. So read the Bible regularly. ಅನುದಿನ ಪ್ರತಿದಿನ ಸತ್ಯವೇದವನ್ನ ಓದ್ರಿ. And in the same way you have a close walk with Jesus
through prayers. ಓದುವುದರ ಜೊತೆಯಲ್ಲಿ ಪ್ರಾರ್ಥನೆಯೊಂದಿಗೆ ದೇವರ ಹತ್ತಿರ ದೇವರ ಜೊತೆಯಾಗಿ ನಡೆಯುವರಾಗಿರ್ರಿ. Hallelujah. ಹಲ್ಲೆಲೂಯಾ. Amen. ಆಮೆನ್. Amen. Amen. For that reason only, Philippians chapter 4 verse 6 and 7 it says so. ಫಿಲಿಪಿಯ 4ನೇ ಅಧ್ಯಾಯ 6 ಮತ್ತು 7ರಲ್ಲಿ ಈ ರೀತಿ ಹೇಳುತ್ತೆ, Do not be anxious about anything, ಯಾವುದರ ಕುರಿತು ನೀನು ಚಿಂತೆಗೀಡಾಗಬೇಡ, but in every situation by prayer and petition. ಪ್ರಾರ್ಥನೆಯೊಂದಿಗೂ ವಿಜ್ಞಾಪನೆ ಪ್ರಾರ್ಥನೆಯೊಂದಿಗೂ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ Present your request to God. ನಿನ್ನ ಎಲ್ಲಾ ಸಂಗತಿಗಳನ್ನ ದೇವರ ಮುಂದೆ ವಿಜ್ಞಾಪನೆಗಳನ್ನ ಪ್ರಾರ್ಥನೆಯೊಂದಿಗೆ ಇಡು. And the peace of God which ದೇವರ ಸಮಾಧಾನವು understanding will guard your heart and your mind in Christ Jesus. ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನವು ನಿನ್ನ ಹೃದಯದಲ್ಲಿ ನಿನ್ನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸದಾಕಾಲ ಇರುವುದು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Amen. ಆಮೆನ್. How can we live a victorious life in this year? ಈ ಲೋಕದಲ್ಲಿ ನಾವು ಹೇಗೆ ಜಯಶಾಲಿಗಳಾಗಿ ನಮ್ಮ ಜೀವಿತವನ್ನು ನಡೆಸಬಹುದು? Everyone face so many challenges. ಎಲ್ಲರೂ ಅನೇಕ ಸವಾಲುಗಳನ್ನು ನಾವು ಎದುರಿಸ್ತೀವಿ. Challenges we go to the presence of God. ನಾವು ಪ್ರತಿಯೊಂದು ಸವಾಲು ನಾವು ಅನುಭವಿಸುವಾಗ ನಾವು ದೇವರ ಪ್ರಸನ್ನತೆ ಹೋಗಬೇಕು. Till we fill by his divine peace, we should not come back. ದೈವಿಕವಾದಂತ ಆತನ ಸಮಾಧಾನ ನಮ್ಮಲ್ಲಿ ತುಂಬಿಸುವ ತನಕ ನಾವು ಅಲ್ಲಿಂದ ಹೊರಬರಬಾರದು. Until that we should sit in his presence. ಅಲ್ಲಿ ತನಕ ನಾವು ಆತನ ಪ್ರಸನ್ನತೆಯಲ್ಲಿ ನಾವು ಕಳೆಯುವರಾಗಿರಬೇಕು. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Then I would like to encourage you. ನಾನು ನಿಮಗೆ ಉತ್ತೇಜಿಸ್ತೇನೆ, You will see tremendous changes. ಆಗ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವಾದಂತ ಬದಲಾವಣೆ. In person. ಯೇಸು ಕ್ರಿಸ್ತನನ್ನ ವೈಯಕ್ತಿಕವಾಗಿ ಅನುಭವಿಸಿರಿ. Try to kneel and pray daily. ಅನುದಿನ ಮೊಣಕಾಲೂರಿ ಪ್ರಾರ್ಥಿಸಿರಿ. Hallelujah. Encourage your children to kneel and pray daily. ನಿಮ್ಮ ಮಕ್ಕಳಿಗೂ ಸಹ ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ಉತ್ತೇಜಿಸಿರಿ. If they are not bending this age, how can it is possible to bend at our age? ಈ ಮಕ್ಕಳ ಈ ವಯಸ್ಸಿನಲ್ಲಿ ಅವರವ್ರ ಮೊಣಕಾಲು ಊರದೆ ಹೋದ್ರೆ ನಮ್ಮ ವಯಸ್ಸಿನಲ್ಲಿ ಹೇಗೆ ಅವ್ರ ಮೊಣಕಾಲು ಊರ್ತಾರೆ? Nowadays it is so sad to see everyone is having mobile phone. ಈಗ ದುಃಖಕರ ಸಂಗತಿ ಏನಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. While giving birth onwards, the mobile phone also is there. ಹುಟ್ಟಿದಾಗಿನಿಂದಾನೇ ಮೊಬೈಲ್ ಫೋನ್ ಅದ್ರ ಜೊತೆಯಲ್ಲಿರುತ್ತೆ. But I would like to encourage you. ನಾನು ನಿಮಗೆ ಉತ್ತೇಜಿಸುವುದೇನೆಂದ್ರೆ, Teach God's way to our children. ನಮ್ಮ ಮಕ್ಕಳಿಗೆ ದೇವರ ಮಾರ್ಗದರ್ಶನವನ್ನು ನೀವು ಕಲಿಸಿರಿ, ಬೋಧಿಸಿರಿ. Hallelujah. ಹಲ್ಲೆಲೂಯಾ. Before that, live a role model to our kids. ಅದಕ್ಕಿಂತ ಮುಂಚೆ ಮಕ್ಕಳಿಗೆ ನೀವು ಮಾದರಿಯಾಗಿರಿ. You first of all kneel and pray. ನೀವು ಮೊದಲು ಮೊಣಕಾಲೂರಿ ಪ್ರಾರ್ಥಿಸಿರಿ. Whether it may be 1 minute or 10 minutes. 1 ನಿಮಿಷನೋ 10 ನಿಮಿಷನೋ, 1 hour or 2 hours. 1 ಗಂಟೆನೋ 2 ಗಂಟೆನೋ, Doesn't matter. ಅದು ಲೆಕ್ಕಕ್ಕಿಲ್ಲ. But the thing is, you kneel and pray. ಆದ್ರೆ ಪ್ರಾಮುಖ್ಯವಾಗಿರೋದೇನೆಂದ್ರೆ ನೀವು ಮೊಣಕಾಲೂರಿ ಪ್ರಾರ್ಥಿಸೋದು. Watching. ನಮ್ಮ ಮಕ್ಕಳು ನಮ್ಮನ್ನು ನೋಡುತ್ತಿರ್ತಾರೆ. Hallelujah. ಹಲ್ಲೆಲೂಯಾ. Hallelujah. Hallelujah. I used to pray by kneeling. ನಾನು ಸಹ ಮೊಣಕಾಲೂರಿ ನಾನು ಪ್ರಾರ್ಥಿಸ್ತಾ ಇದ್ದೆ. Sometimes I will used to sit in the kneeling position on my bed. ಮೊಣಕಾಲು ಊರಿರುವ ಸ್ಥಿತಿಯಲ್ಲೇ ನನ್ನ ಬೆಡ್ಡಿನಲ್ಲಿ ನಾನು ಕೂತು ನಾನು ಪ್ರಾರ್ಥಿಸ್ತಾ ಇರ್ತೇನೆ ಕೆಲವು ಸಲ. My son came to me. ಒಂದಿನ ನನ್ನ ಮಗ ನನ್ನ ಹತ್ರ ಬಂದು And he just pat. ನನ್ನ ಭುಜ ತಟ್ಟಿ, Daddy, ಅಪ್ಪ, previously you kneel and pray so many hours. ಅಪ್ಪ, ಇದುವರೆಗೂ ನೀನು ಮೊಣಕಾಲು ಊರಿ ಅನೇಕ ಗಂಟೆಗಟ್ಟಲೆ ಕಾಲ ನೀನು ಪ್ರಾರ್ಥಿಸ್ತಾ ಇದ್ದೆ. Nowadays I am watching you, you are simply sitting and praying. ಈಗ ನಾನು ನೋಡ್ತಾ ಇದ್ದೀನಿ ನೀನು ಸುಮ್ಮನೆ ಕೂತು ಪ್ರಾರ್ಥಿಸ್ತಾ ಇದೆಯಲ್ಲ. In kneeling position you are simply sitting and praying. ಮೊಣಕಾಲು ಊರಿರುವಂತ ಸ್ಥಿತಿನೇ ಆದ್ರೆ ಕೂತಿರುವಂತ ಒಂದು ಬೆಡ್ಡಿನಲ್ಲಿ. ಏನಾಯ್ತು? He said and he went on. ಅವ್ರ ಆತರ ಕೇಳಿ ಆತ ಹೋದ. But it shook my heart. ಆದ್ರೆ ಆತ ಕೇಳಿದಂತ ಸಂಗತಿ ನನ್ನ ಹೃದಯವನ್ನು ಮುಟ್ತು. ನನ್ನ ಮಕ್ಕಳು ನನ್ನನ್ನು ನೋಡುತ್ತಿದ್ದಾರೆ. I should be a role model. ನಾನು ಅವರಿಗೆ ಮಾದರಿಯಾಗಿರಬೇಕು. Hallelujah. ಹಲ್ಲೆಲೂಯಾ. My dear people of God, ನನ್ನ ಪ್ರಿಯ ದೇವಜನರೇ, have a close walk with Jesus. Have a close walk with Jesus. ಯೇಸು ಕ್ರಿಸ್ತನ ಜೊತೆಯಲ್ಲಿ ನಿಕಟವಾದಂತ ಸಂಬಂಧದಲ್ಲಿ ಇರ್ರಿ. You can able to inherit God's peace. ನೀವು ಆಗ ಮಾತ್ರ ನೀವು ದೇವರ ಸಮಾಧಾನವನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಆಮೆನ್. Thirdly, if you read the Bible, ಮೂರನೇದಾಗಿ ನೀವು ಸತ್ಯವೇದವನ್ನು ಓದುವುದಾದರೆ how can inherit
God's peace? ಹೇಗೆ ದೇವರ ಸಮಾಧಾನವನ್ನು ನಾವು ಹೊಂದಿಕೊಳ್ಬಹುದು? Psalm chapter 37 verse 11 it says so. 37ನೇ ಕೀರ್ತನೆ 11ನೇ ವಚನ. But the meek will inherit the land and enjoy peace and prosperity. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರ ಮಹಾ ಸೌಖ್ಯದಿಂದ ಆನಂದಿಸುವವರು. But the meek will inherit the land and enjoy peace. The same verse, right? ಆದರೆ ದೀನರು ದೇಶವನ್ನು, ದುಷ್ಟನು ನೀತಿವಂತಿಕೆಗೆ ವಿರೋಧವಾಗಿ ಆಲೋಚಿಸುತ್ತಾನೆ, ಅವನು ನೋಡಿ ಹಲ್ಲು ಕಡಿಯುತ್ತಾನೆ. 11. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. Amen. ಆಮೆನ್, Hallelujah. ಆಮೆನ್, Hallelujah. ಹಲ್ಲೆಲೂಯಾ. How we can inherit God's peace? ನಾವು ಹೇಗೆ ದೇವರ ಸಮಾಧಾನವನ್ನು ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಬಹುದು? If we are meek. ನಾವು ದೀನರಾದ್ರೆ. If we are meek. ನಾವು ದೀನರಾದ್ರೆ. Are you meek? ನೀವು ದೀನರ? Hallelujah. ಹಲ್ಲೆಲೂಯಾ. Small situations. ಸಣ್ಣ ಸಣ್ಣ ಪರಿಸ್ಥಿತಿಗಳು. We should not show up our reality. ನಾವೇನು ಎಂಬುದನ್ನು ತೋರಿಸಬಾರ್ದು. Be quiet. ಸಮಾಧಾನದಿಂದ ಸುಮ್ಮನಿರಬೇಕು. Quiet. ಸಮಾಧಾನದಿಂದ ಸುಮ್ಮನಿರಬೇಕು. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Amen. ಆಮೆನ್, Amen. ಆಮೆನ್. If you read the Bible in Matthew chapter 5 verse 5. ಮತ್ತಾಯ 5:5 ನೀವು ಓದುವುದಾದರೆ, Blessed are the meek, for they will inherit the earth. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. Blessed are the meek. ಶಾಂತರು ಧನ್ಯರು. Hallelujah. ಹಲ್ಲೆಲೂಯಾ. In each and everything we should be meek. ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪ್ರತಿಯೊಂದರಲ್ಲೂ ನಾವು If ಶಾಂತರಾಗಿರ್ಬೇಕು. you are meek, ನೀವು ಶಾಂತರಾಗಿ ದೀನರಾದ್ರೆ no more spirit of separation will operate in your family. ಬೇರೆ ಯಾವ ಒಂದು ದುರಾತ್ಮಗಳು ನಿಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ. Never allow unnecessary anger. ಬೇಡವಾದಂತ ಕೋಪ ನಿಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ. I can able to see some people, ಕೆಲವು ಜನರನ್ನ ನಾನು ನೋಡ್ತೇನೆ, for nothing they will shout like anything. ಸುಮ್ನೆ ಅವ್ರು ಕೂಗಾಡ್ತಾರೆ, ಹರ್ಚಾಡ್ತಾರೆ. In the name of discipline. ಶಿಸ್ತಿನ ಒಂದು ಮಾತಿನ ಮೂಲಕವಾಗಿ. For each and everything ಎಲ್ಲದಕ್ಕೂ we should be meek. ನಾವು ಶಾಂತರಾಗಿರ್ಬೇಕು, ದೀನರಾಗಿರ್ಬೇಕು. Reward us. ದೇವರು ನಮಗೆ ಪ್ರತಿಫಲ ಕೊಡುತ್ತಾನೆ. Reward us. ನಮಗೆ ದೇವರು ಪ್ರತಿಫಲ God will ಕೊಡುತ್ತಾನೆ. grant us his peace. ಆತನ ಸಮಾಧಾನವನ್ನ ದೇವರು ನಮಗೆ ಒದಗಿಸಿ ಕೊಡುತ್ತಾನೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Today let us give our life to Jesus once again. ಈ ದಿನ ಮತ್ತೊಂದು ಆವರ್ತಿ ನಮ್ಮ ಜೀವಿತವನ್ನ ನಾವು ಕ್ರಿಸ್ತನಿಗೆ ಕೊಡೋಣ. Small things I am hereafter no, I am not going to shout. ಇನ್ನು ಮೇಲೆ ಸಣ್ಣ ಸಣ್ಣ ವಿಷಯಕ್ಕೆ ನಾನು ಕೂಗಾಡುವುದಿಲ್ಲ. Hallelujah. ಹಲ್ಲೆಲೂಯಾ. I often think about our Lord. ನಾನು ಯಾವಾಗಲೂ ದೇವರ ಕುರಿತು ನಾನು ಆಲೋಚಿಸ್ತೇನೆ. How much he is patient for us. ಆತನು ನಮಗಾಗಿ ಎಷ್ಟು ತಾಳ್ಮೆ ಉಳ್ಳವನಾಗಿದ್ದಾನೆ. Often I think about our Lord. ನಮ್ಮ ದೇವರ ಕುರಿತು ನಾನು ಆಲೋಚಿಸುವಾಗ How he is handling us. ನಮ್ಮನ್ನ ಆತನು ಹೇಗೆ ನಿಭಾಯಿಸ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. It's awesome. ಆತನು ಅದ್ಭುತ. Amen. ಆಮೆನ್. And often I think about like this. ಈ ರೀತಿಯಾಗಿ ನಾನು ಆಲೋಚಿಸ್ತೀನಿ ಕೆಲವು ಬಾರಿ. If you give me your role for ನೀನ್- 1 hour. ದೇವರ ಆ ಕಾರ್ಯ ಅಥವಾ ದೇವರಿಗಿರುವ ಜವಾಬ್ದಾರಿ ನನಗೆ 1 ತಾಸು ಕೊಟ್ರೆ, I will destroy within a minute. ನಾನು ಅದು 1 ನಿಮಿಷದಲ್ಲಿ ನಾನು ಅದನ್ನ ಹಾಳು Whole ಮಾಡ್ತೀನಿ. earth will. ಇಡೀ ಲೋಕ ನಾಶವಾಗಿ ಹೋಗುತ್ತೆ. Hallelujah. ಹಲ್ಲೆಲೂಯಾ. But you are so patient, Lord. ಆದ್ರೆ ನೀನು ಎಷ್ಟು ತಾಳ್ಮೆ ಉಳ್ಳವನು ದೇವರೇ, So patient. ನೀನೆಷ್ಟು ತಾಳ್ಮೆ ಉಳ್ಳವನು. Hallelujah. ಹಲ್ಲೆಲೂಯಾ, Amen. ಆಮೆನ್. We should be meek in our life. ನಾವು ನಮ್ಮ ಜೀವಿತದಲ್ಲಿ ದೀನರಾಗಿರ್ಬೇಕು, ಶಾಂತರಾಗಿರ್ಬೇಕು, ದೇವರ ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕೆ Family. ನಮ್ಮ ಕುಟುಂಬದಲ್ಲಿ. Amen. ಆಮೆನ್. Next, if you read the Bible. ಮುಂದೆ ನೀವು ಸತ್ಯವೇದವನ್ನು ಓದಿದ್ರೆ, Amen. Amen. The Bible says so. ಸತ್ಯವೇದ ಹೇಳುತ್ತೆ. If you read the Bible in Psalm chapter 147 from verse 12 and 14. ಕೀರ್ತನೆ 147 12-14. Extol the Lord Jerusalem, praise your God Zion. ಯೆರೂಸಲೇಮೇ ಯೆಹೋವನನ್ನ ಕೀರ್ತಿಸು. And the verse 14 it says so. He grants peace to 14. your borders and satisfy you with the finest of wheat. ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. He grants peace to your borders.
ನಿನ್ನ ಆತನು ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ. Hallelujah. ಹಲ್ಲೆಲೂಯಾ. When we start to praise our Lord at all time, ನಾವು ಯಾವಾಗಲೂ ನಮ್ಮ ಕರ್ತನನ್ನ ನಾವು ಸ್ತುತಿಸಲಿಕ್ಕೆ ಪ್ರಾರಂಭಿಸುವಾಗ just like David. ದಾವೀದನ ರೀತಿ, Hallelujah. ಹಲ್ಲೆಲೂಯಾ, Just like our Creator ನಮ್ಮ ಸೃಷ್ಟಿಕರ್ತನ ಹಾಗೆ came on the flesh, ಮನುಷ್ಯನ ಸ್ವರೂಪವನ್ನ ತಾಳಿ ಬಂದವನು. we should thank for everything. ಎಲ್ಲದಕ್ಕಾಗಿ ನಾವು ಕೃತಜ್ಞತೆ For ಉಳ್ಳವರಾಗಿರ್ಬೇಕು. everything we should praise the Lord. ಎಲ್ಲದಕ್ಕೂ ನಾವು ಕೃತಜ್ಞತಾ ಸ್ತುತಿಯನ್ನ ನಾವು ಮಾಡುವವರಾಗಿರ್ಬೇಕು. Amen. Amen. Our Lord grant this grace to us. ಈ ಒಂದು ಕೃಪೆಯನ್ನ ನಮ್ಮ ದೇವರು ನಮಗೆ ಕೊಡಲಿ. Amen. Daily praise to the Lord. ಅನುದಿನ ದೇವರಲ್ಲಿ ಸ್ತುತಿಸಿರಿ. Not only while we are gathering here. ನಾವು ಇಲ್ಲಿ ಕೂಡಿರುವಾಗ ಮಾತ್ರವಲ್ಲದೆ In each and every moment, our heart to be so thankful to the Lord. ಪ್ರತಿಯೊಂದು ಕಾಲದಲ್ಲೂ ನಮ್ಮ ಹೃದಯ ದೇವರಿಗೆ ಕೃತಜ್ಞತೆ ಉಳ್ಳದಾಗಿರ್ಬೇಕು. Thank you, Jesus. ಸ್ತೋತ್ರ ದೇವರೇ, Thank you, Lord. ಸ್ತೋತ್ರಪ್ಪ, Thank you, Holy Spirit. ಸ್ತೋತ್ರ ಯೇಸುವೆ, Thank you, Father God. ತಂದೆ ಆ ದೇವರೇ ಸ್ತೋತ್ರಪ್ಪ, ಸ್ತೋತ್ರ ದೇವರೇ, You are holy. ನೀನು ಪರಿಶುದ್ಧನು, You are holy. ನೀನು ಪರಿಶುದ್ಧನು, You are holy. ನೀನು ಪರಿಶುದ್ಧನು. We should thank the Lord. ನಾವು ದೇವರಿಗೆ ವಂದಿಸುವವರಾಗಿರ್ಬೇಕು. Holy, 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 you are glorious. 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 Shekinah, 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 it's God's glory. Shekinah, 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 it's God's glory. Shekinah, 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 it's God's glory. Holy, 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 you are glorious. 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 Hallelujah. ಹಲ್ಲೆಲೂಯಾ. Our heart should be so gratitude to our Lord. ನಮ್ಮ ಕರ್ತನಿಗೆ ನಮ್ಮ ಹೃದಯ ಯಾವಾಗಲೂ ಸ್ತುತಿ ಆರಾಧನೆ Hallelujah. ಸಲ್ಲಿಸುವುದಾಗಿರಬೇಕು. Amen. ಆಮೆನ್. For each and everything we should thank the Lord. ನಾವೆಲ್ಲದಕ್ಕೂ ನಮ್ಮ ಜೀವಿತದಲ್ಲಿ ಎಲ್ಲದಕ್ಕೂ ನಾವು ದೇವರಿಗೆ ಕೃತಜ್ಞತೆಯನ್ನು ನಾನು ಮಾಡಬೇಕು. Thank you, Lord, for everything. ಎಲ್ಲದಕ್ಕಾಗಿ ಸ್ತೋತ್ರಪ್ಪ. Hallelujah. ಹಲ್ಲೆಲೂಯಾ. Amen. ಆಮೆನ್. If you read the Bible, ನೀವು Revelation chapter 4 verse 8, ಪ್ರಕಟಣೆ 4:8 ನೀವು ಓದುವುದಾದರೆ, in Isaiah chapter 6 verse 3, ಏಷಾಯ 6:3 the great angels, ದೊಡ್ಡ ದೊಡ್ಡ ದೇವದೂತರು, the four living creatures, ಸೃಷ್ಟಿಕರ್ತನ ಆ ಸೃಷ್ಟಿಗಳು always thank the Lord. Holy, holy. ಯಾವಾಗ್ಲೂ ಅವರು ಕರ್ತನಿಗೆ ಪರಿಶುದ್ಧನು ಪರಿಶುದ್ಧನು Praise the Lord. ಪರಿಶುದ್ಧನು Holy, holy, holy. ಪರಿಶುದ್ಧನು ಪರಿಶುದ್ಧನು ದೇವರಿಗೆ ಸ್ತುತಿ ಆಗಲಿ. Our Lord at all times. ಯಾವಾಗಲೂ ನಾವು ನಮ್ಮ ಕರ್ತನನ್ನ Lord, you are ಸ್ತುತಿಸುವರಾಗಿರ್ಬೇಕು. holy, holy, holy. ದೇವರೇ ನೀನು ಪರಿಶುದ್ಧನು 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 Holy, holy. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. Our inner being should cry to the Lord, you are holy, holy, ನಾವು holy. ನಾವು ಮನಸ್ಸು ಆತನಲ್ಲಿ ಕೂಗಿಕೊಳ್ಳಬೇಕು, ದೇವರೇ ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. I would like to encourage you. ನಾನು ನಿಮ್ಮನ್ನು ಉತ್ತೇಜಿಸ್ತೇನೆ. Great peace be abide upon our life. ದೊಡ್ಡ ಸಮಾಧಾನವು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳುವುದು. Amen. ಆಮೆನ್. Hallelujah. ಹಲ್ಲೆಲೂಯಾ. Finally, ಕೊನೆಯದಾಗಿ read the Bible. ನೀವು ಸತ್ಯವೇದವನ್ನು ಓದುವುದಾದರೆ The Bible says so. ಸತ್ಯವೇದ ಹೇಳುತ್ತೆ, 2 Corinthians chapter 13 verse 11. 2 ಕೊರಿಂಥಿಯ 13ನೇ ಅಧ್ಯಾಯ 11ನೇ ವಚನ. Finally, brothers and sisters, ಕಡೆ ಮಾತೇನೆಂದರೆ ಸಹೋದರರೇ, rejoice, ಸಂತೋಷ ಪಡಿರಿ, strive for full restoration, ಶ್ರಮೆ ಪಡಿಸಿಕೊಳ್ಳಿರಿ, encourage one another, ಒಬ್ಬರನ್ನೊಬ್ಬರು ಉತ್ತೇಜಿಸಿರಿ, be of one mind, ಒಂದೇ ಮನಸ್ಸುಳ್ಳವರಾಗಿರಿ, live in peace, ಸಮಾಧಾನದಿಂದಿರಿ, and the God of love and peace will be with you. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. When the God of peace will be with us, ಯಾವಾಗ ಸಮಾಧಾನ ಕೊಡುವಂತ ದೇವರು ನಮ್ಮ ಸಂಗಡ ಇರುತ್ತಾರೆ, the Bible says full ಸತ್ಯವೇದ ಹೇಳುತ್ತೆ, restoration, ಸತ್ಯವೇದ ಹೇಳುತ್ತೆ, encouragement,
ಒಬ್ಬರನ್ನೊಬ್ಬರು ತೇಜಿಸುವುದು. Encourage one another. ಒಬ್ಬರನ್ನೊಬ್ಬರು ತೇಜಿಸಿರಿ. Be of one mind. ಒಂದು ಮನಸ್ಸುಳ್ಳವರಾಗಿರಿ. We need oneness. ನಮಗೆ ಒಂದು ಮನಸ್ಸುಳ್ಳವರಾಗಿರ್ಬೇಕು. We need oneness in the spirit. ನಾವು ಆತ್ಮದಲ್ಲಿ ಒಂದು ರೀತಿಯಾಗಿ ಇರಬೇಕು. ಹಾಲೆಲೂಯಾ. If you read the whole Bible, ನೀವು ಇಡೀ ಸತ್ಯವೇದವನ್ನು ಓದುವುದಾದ್ರೆ whatever situation, ಎಲ್ಲಾ people of God, they come together. ಯಾವಾಗಲೆಲ್ಲ ದೇವ ಜನರು ಒಟ್ಟುಗೂಡಿದರು, They came together and with oneness in what are the situation, they seek the Lord. ಅವರ ಎಲ್ಲಾ ಪರಿಸ್ಥಿತಿಯಲ್ಲಿ ಅವರು ಒಂದು ಹೃದಯದಿಂದ ದೇವರನ್ನು ಹುಡುಕಿದರು. The Lord revealed himself. ದೇವರು ತನ್ನನ್ನು ತಾನೇ ಅವರ ಮುಂದೆ ಪ್ರಕಟಿಸಿಕೊಂಡನು. ಹಾಲೆಲೂಯಾ, Hallelujah. Hallelujah. ಹಾಲೆಲೂಯಾ. And we can find great peace in their life. ಅವರ ಜೀವಿತದಲ್ಲಿ ಮಹೋನ್ನತವಾದಂತಹ ಸಮಾಧಾನವನ್ನು ನಾವು ಕಾಣಲಿಕ್ಕೆ ಸಾಧ್ಯ. Whatever situation it may be, ಏನೇ ಪರಿಸ್ಥಿತಿ ಇರಬಹುದು, I would like to encourage you. ನಾನು ನಿಮಗೆ ಉತ್ತೇಜಿಸೋದೇನೆಂದ್ರೆ One another. ಒಬ್ಬರನ್ನೊಬ್ಬರು ಪ್ರೀತಿಸ್ರಿ, Be oneness in the spirit. ಒಂದು ಮನಸ್ಸುಳ್ಳವರಾಗಿರ್ರಿ. Hallelujah. ಹಾಲೆಲೂಯಾ. When we are oneness in the spirit, ನಾವು ಯಾವಾಗ ಆತ್ಮದಲ್ಲಿ ಒಂದು ಮನಸ್ಸುಳ್ಳವರಾಗಿರುತ್ತೀರಿ, the Holy Ghost will show up. ಪರಿಶುದ್ಧಾತ್ಮನು ತೋರ್ಪಡಿಸಲ್ಪಡುತ್ತಾನೆ. Read the Bible in Acts chapter 1 verse 14 and 15. ಅಪೊಸ್ತಲ ಕೃತ್ಯ 1:14-15 ನಾವು ನೋಡುವಾಗ Almost 120 people, they all together with uniteness they prayed. 120 ಜನ ಒಟ್ಟುಗೂಡಿ ಒಂದು ಹೃದಯದಿಂದ ಅವರು Hallelujah. ಪ್ರಾರ್ಥಿಸಿದರು. Amen. We know about the Holy Ghost came on the day of Pentecost. ಪಂಚಶತಮದಿಂದ ದಿನದಂದು ಪರಿಶುದ್ಧಾತ್ಮನ ಅಭಿಷೇಕದ ಕುರಿತು ನಾವು ನೋಡಿದ್ದೇವೆ. During the trouble on the church, ಸಭೆಯಲ್ಲಿ ತೊಂದರೆಗಳುಂಟಾಗುವಾಗ, read the Bible in Acts chapter 4. ಅಪೊಸ್ತಲ ಕೃತ್ಯ 4 ನೋಡುವಾಗ, And again they came all together. ಮತ್ತೆ ಆ ಕಷ್ಟದ ಸಮಯದಲ್ಲಿ ಒಟ್ಟುಗೂಡಿದರು. They are oneness in the spirit. ಅವರು ಆತ್ಮದಲ್ಲಿ ಒಂದಾಗಿದ್ದರು. Suddenly everyone filled with the Holy Ghost. ತಕ್ಷಣ ಎಲ್ಲರೂ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟರು. Hallelujah. ಹಾಲೆಲೂಯಾ. Be oneness in the spirit. ಅದರ ನಿಮಿತ್ತವಾಗಿ ಆತ್ಮದಲ್ಲಿ ಒಂದಾಗಿರ್ರಿ. God will show up, reveal himself. ದೇವರು Bring his spirit. ದೇವರು ಆತನ ಪರಿಶುದ್ಧಾತ್ಮವನ್ನು ನಮ್ಮ ಮೇಲೆ ಸುರಿಸುವುದರ ಮೂಲಕ ತನ್ನನ್ನು ತಾನು ಪ್ರಕಟಿಸಿಕೊಳ್ತಾನೆ. ಆಮೆನ್, Amen. ಆಮೆನ್. Every negative thought we should cast it out. ಎಲ್ಲಾ ನಕಾರಾತ್ಮಕ ಆಲೋಚನೆಯನ್ನು ನಾವು ತೆಗೆದುಹಾಕಬೇಕು. Every negative opinion we should erase it. ಎಲ್ಲಾ ನಕಾರಾತ್ಮಕ ಅಭಿಪ್ರಾಯಗಳನ್ನು ನಾವು ತೆಗೆದುಹಾಕಬೇಕು. Satan will come like that. ಆ ರೀತಿಯಾಗಿ ಸೈತಾನ್ But ಬರ್ತಾನೆ. we should destroy his works. ಆದರೆ ಆತನ ಕಾರ್ಯಗಳನ್ನು ನಾವು ನಾಶ ಮಾಡಬೇಕು. Hallelujah. ಹಲ್ಲೆಲೂಯಾ, Amen. ಆಮೆನ್. So now we are going to pray. ಈಗ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. Lord, give me oneness in the spirit. ದೇವರೇ, ನನಗೆ ಒಂದು ಆತ್ಮವನ್ನು ಕೊಡು. Lord, fill me with your great peace. ನಿನ್ನ ಮಹಾ ಸಮಾಧಾನದಿಂದ ನನ್ನನ್ನು ತುಂಬಿಸು. Lord, fill me with your Holy Ghost. ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸು. Hallelujah. ಹಲ್ಲೆಲೂಯಾ. Your life never ever going to be the same. ಈ ರೀತಿಯಾಗಿ ನೆಕ್ಸ್ಟ್ ಮಾತ್ರಕ್ಕೂ ನಿಮ್ಮ ಜೀವಿತ ಇರುವುದಿಲ್ಲ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Thank you, wonderful Holy Spirit. ಪರಿಶುದ್ಧಾತ್ಮನ ಅದ್ಭುತವಾದ ಪರಿಶುದ್ಧಾತ್ಮನೇ, Thank you, Lord. ಸ್ತೋತ್ರ ದೇವರೇ. You are in our midst. ನೀ ನಮ್ಮ ಮಧ್ಯದಲ್ಲಿದ್ದೀಯಾ. Do something in our life, ನಮ್ಮ Lord. ಜೀವಿತದಲ್ಲಿ ಏನಾದ್ರೂ ಮಾಡು We ದೇವರೇ. seek your holy presence. ಅಪ್ಪ, ನಿನ್ನ ಪ್ರಸನ್ನತೆಯನ್ನು ಹೊಂದಿಕೊಳ್ಳು. Lord, let this day be a day of remembrance. ದೇವರೇ, ಈ ದಿನವು ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ದಿನವಾಗಲಿ. Lord, let this day be a day of uniqueness. ದೇವರೇ, ಈ ದಿನ ಒಂದು ಪ್ರತ್ಯೇಕಪಡಿಸಲ್ಪಟ್ಟಂತ ದಿನವಾಗಲಿ. Something, Jesus. ದೇವರೇ, ಏನೋ ಒಂದು ಮಾಡಪ್ಪ. Oh, Rabba Seke Raman Sorobo Zemente Rabba. ಸ್ತೋತ್ರ ದೇವರೇ, ಸ್ತೋತ್ರ. Do something new in my life. Something new in my life. Do something new in my life. Oh Lord, something new in my life. Something new in my life. Do something new in my life. Oh Lord, please be stand in his holy presence. ಆತನ ಪ್ರಸನ್ನತೆಯಲ್ಲಿ ನಾವು ಎದ್ದು ನಿಲ್ಲುವರಾಗಿರೋಣ. If possible, you can stand. ಸಾಧ್ಯವಾದರೆ ಎದ್ದು ನಿಲ್ಲಬಹುದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. I can able to sense the marvelous anointing
ತುಂಬಾ ಮಹೋನ್ನತವಾದಂತ ಅಭಿಷೇಕವನ್ನ ನಾನು ಇಲ್ಲಿ ಅನುಭವಿಸ್ತಾ ಇದ್ದೇನೆ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Just you give your life to Jesus. ನಿಮ್ಮ ಜೀವಿತವನ್ನ ಯೇಸುವಿಗೆ ಕೊಡ್ರಿ. Just you surrender everything to Jesus. ಎಲ್ಲವನ್ನ ಯೇಸುವಿಗೆ ಸಮರ್ಪಿಸಿರಿ. Lord, steadfastly I follow you, Lord. ದೇವರೇ, ನನ್ನ ಕಣಗಳನ್ನು ಮುಚ್ಚಿ ನಿನ್ನನ್ನು ಮಾತ್ರ ಹಿಂಬಾಲಿಸಲಿಕ್ಕೆ ಕೃಪೆ I ಮಾಡು. need in you alone. ದೇವರೇ, ನನಗೆ ನೀನು ಮಾತ್ರ ನನಗೆ ಬೇಕಪ್ಪ. You may came here for blessings, ನೀವಿಲ್ಲಿ ಆಶೀರ್ವಾದಕ್ಕಾಗಿ ಬಂದಿರಬಹುದು, for any healings, ಯಾವುದೇ ಸ್ವಸ್ಥತೆಗೆ. but I would like to encourage you. ಆದ್ರೆ ನಾನು ನಿಮಗೆ ಉತ್ತೇಜಿಸುವುದು, More than that, ಅದಕ್ಕಿಂತ ಹೆಚ್ಚಾಗಿ you cry to the Lord. ದೇವರಲ್ಲಿ ಅಳ್ರಿ, ಕೂಗಿಕೊಳ್ಳ್ರಿ. I need you, Jesus. ದೇವರೇ, ಯೇಸುವೇ, ನನಗೆ ನೀನು I ಬೇಕು, need you, Lord. ನನಗೆ ನೀನು ಬೇಕಪ್ಪ. Just you open your mouth and cry to the. ನಿಮ್ಮ ಬಾಯಿಗಳನ್ನು ತೆರೆದು ನೀವು ಕೂಗಿಕೊಳ್ಳ್ರಿ, ದೇವರೇ, ನನಗೆ ನೀನು ಬೇಕಪ್ಪ, I need you. ನನಗೆ ನೀನು Come ಬೇಕಪ್ಪ. into my life. ನನ್ನ ಜೀವಿತದಲ್ಲಿ ಪ್ರವೇಶಿಸು. Surrender everything. ಎಲ್ಲವನ್ನ ನಿನ್ನ ಕೈಯಲ್ಲಿ I ಸಮರ್ಪಿಸ್ತೇನೆ. surrender everything. ಎಲ್ಲವನ್ನ ನಿನ್ನ ಕೈಯಲ್ಲಿ ಸಮರ್ಪಿಸ್ತೇನೆ. Every area of my life I surrender under your precious feet, oh God. ನನ್ನ ಜೀವಿತದ ಎಲ್ಲಾ ಕ್ಷೇತ್ರವನ್ನ ದೇವರೇ ನಿನ್ನ ಪಾದದ ಬಳಿಯಲ್ಲಿ ನಾನು ಸಮರ್ಪಿಸ್ತೇನೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Everywhere fire. ಎಲ್ಲ ಕಡೆಗೆ ಬೆಂಕಿ, Everywhere fire. ಎಲ್ಲ ಕಡೆಗೆ ಬೆಂಕಿ, Everywhere fire. ಎಲ್ಲ ಕಡೆಗೆ ಬೆಂಕಿ. Let the fire of the Holy Ghost ಪವಿತ್ರಾತ್ಮನ ಬೆಂಕಿ consume every act of darkness. ಎಲ್ಲ ಅಂಧಕಾರದ ಬಲವನ್ನು ಮುರಿಯಲಿ, ಮುಟ್ಟಲಿ. Every power of Satan. ಎಲ್ಲ ಸೈತಾನನ ಎಲ್ಲ ಬಂದ Every power ಅಧಿಕಾರ, of witchcraft. ಎಲ್ಲ ಮಾಟ ಮಂತ್ರದ Every power of ತಂತ್ರಗಳು, sorceries. ಎಲ್ಲ ಕಷ್ಟ ನೋವಿನ In the ವೇದನೆಗಳು name of Jesus. ಯೇಸುವಿನ ನಾಮದಲ್ಲಿ, In the mighty name of Jesus Christ. ಯೇಸುವಿನ ನಾಮದಲ್ಲಿ Come out right now. ಹೊರಬರಲಿ. Come out. ಹೊರಬಾ, Come out. ಹೊರಬಾ. Leave my people. Leave God's people. ದೇವರ ಮಕ್ಕಳನ್ನು ಬಿಟ್ಟು ತೊಲಗು. Rabba seke rabadanama. Reba labo shekarabanda rabiada raba. Lahinda rabiada raba. Just you open your mouth and thank the Lord. ನಿಮ್ಮ ಬಾಯಿಗಳನ್ನು ತೆರೆದು ದೇವರನ್ನ ವಂದಿಸ್ರಿ. Lord, you are delivering us. ದೇವರೇ, ನೀ ನಮ್ಮನ್ನ ಬಿಡುಗಡೆಗೊಳಿಸಿದ್ದೀಯಾ. Lord, you are healing me, Lord. ನನ್ನನ್ನು ಸ್ವಸ್ಥಗೊಳಿಸ್ತಿದ್ದೀಯಪ್ಪ. For every blessing. ನಿನ್ನ ಎಲ್ಲಾ ಆಶೀರ್ವಾದಕ್ಕಾಗಿ ಸ್ತೋತ್ರ ದೇವರೇ. Lord, thank you, Lord. ಸ್ತೋತ್ರಪ್ಪ. Thank you for everything. ನೀ ಮಾಡಿರೋ ಎಲ್ಲಾ ಕಾರ್ಯಕ್ಕಾಗಿ ಸ್ತೋತ್ರ Every ದೇವರೇ. unwanted financial crisis be gone right now in Jesus' ಎಲ್ಲಾ name. ಬೇಡವಾದ ಆರ್ಥಿಕ ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. Every joint pain be healed right now in Jesus' name. ಎಲ್ಲಾ ನೋವುಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ. Every anxieties be gone right now in Jesus' name. ಎಲ್ಲಾ ಖಿನ್ನತೆ ದುಃಖವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Every eyesight restore right now in Jesus' ಎಲ್ಲಾ name. ಕಣ್ಣಿನ ದೃಷ್ಟಿಯು ಯೇಸುವಿನ In ನಾಮದಲ್ಲಿ the name of ಚೇತರಿಸಿಕೊಳ್ಳಲಿ. Jesus Christ. ಯೇಸುವಿನ ನಾಮದಲ್ಲಿ Every unwanted urinal problem be healed. ಎಲ್ಲಾ ಮೂತ್ರದ ಎಲ್ಲಾ ಬೇಡವಾದಂತ ತೊಂದರೆಯು Every ಯೇಸುವಿನ ನಾಮದಲ್ಲಿ ಗುಣ barrenness ಹೊಂದಲಿ. be fruitful right now in ಎಲ್ಲಾ Jesus' ಬಂಜೆಯು name. ಈಗ ತಾನೇ ಯೇಸುವಿನ ನಾಮದಲ್ಲಿ ಗುಣ In the ಹೊಂದಲಿ. name of Jesus Christ. ಯೇಸುವಿನ ನಾಮದಲ್ಲಿ Every nightmare be broken. ಎಲ್ಲಾ ನೋವು ಸಂಕಟ ಮುರಿಯಲ್ಪಡಲಿ, Broken. ಮುರಿಯಲ್ಪಡಲಿ. Every act of people of jealous be demolished right now. ಹೊಟ್ಟೆ ಕಿಚ್ಚಿನ ಎಲ್ಲಾ ಆತ್ಮವು ನಿನ್ನಿಂದ ಬಿಟ್ಟು ಹೋಗಲಿ In the name of Jesus Christ. ಯೇಸುವಿನ ನಾಮದಲ್ಲಿ. Every diabetic be healed. ಎಲ್ಲಾ ಡಯಾಬಿಟಿಕ್ ಪೇಷಂಟ್ ಗಳು ಗುಣ Every ಹೊಂದಲಿ. blood pressure be healed. ಎಲ್ಲಾ ಬಿಪಿ ಸಂಗತಿಗಳು ಗುಣ By ಹೊಂದಲಿ. thy stripes we are healed, Master God. ದೇವರೇ, ಎಲ್ಲಾ ಸಂಗತಿಗಳು ನಿನ್ನಲ್ಲಿ ಗುಣ Let the ಹೊಂದಬೇಕು. healing presence flows like a river. ದೇವರೇ, ನಿನ್ನ ಗುಣಪಡಿಸುವಂತ ಸ್ವಸ್ಥತೆ ದೇವರೇ ನದಿಯ ರೀತಿಯಲ್ಲಿ ಹರಡಲಿ. ನಿನ್ನ ಮಕ್ಕಳನ್ನು ಸ್ವಸ್ಥಪಡಿಸು, Heal your children. ನಿನ್ನ ಮಕ್ಕಳನ್ನು ಗುಣಪಡಿಸು. Every bad thoughts be gone right now. ಎಲ್ಲಾ ಬೇಡವಾದಂತ ಕೆಟ್ಟ ಆಲೋಚನೆಗಳು ಬಿಟ್ಟು ಹೋಗಲಿ. Every clutches of Satan be broken right now. ಎಲ್ಲಾ ಸೈತಾನನ ಬಂಧನಗಳಿಂದ ಮುರಿಯಲ್ಪಡಲಿ. Every bondages of hell be demolished right now. ಎಲ್ಲಾ ಆಚನ ಬಂಧಗಳು ಮುರಿಯಲ್ಪಡಲಿ. Let every power of darkness come out from each and every soul. ಅಂಧಕಾರದ ಎಲ್ಲಾ ಶಕ್ತಿ ಬಲಗಳು ಪ್ರತಿಯೊಂದು Leave ಆತ್ಮನಿಂದ right now. ಬಿಟ್ಟು ಹೋಗಲಿ. Leave. ಈಗ ಬಿಟ್ಟು ಹೋಗಲಿ, Leave. ಬಿಟ್ಟು ಹೋಗಲಿ, Leave. ಬಿಟ್ಟು ಹೋಗು, Leave. ಬಿಟ್ಟು ಹೋಗು, Leave. ಬಿಟ್ಟು ಹೋಗು. In Jesus' mighty name. ಯೇಸುವಿನ ತನೆಯುಳ್ಳ ನಾಮದಲ್ಲಿ Speak your divine peace. ದೇವರ ದೈವಿಕವಾದಂತ Divine ಸಮಾಧಾನ, restoration. ಪುನರ್ವೇಚನ, Divine prosperity. ದೈವಿಕವಾದಂತ ಅಭಿವೃದ್ಧಿ, Divine wisdom. ದೈವಿಕವಾದಂತ ಜ್ಞಾನ, Divine grace.
ದೈವಿಕವಾದಂತ ಕೃಪೆ. Hallelujah. 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 Just you clap to the Lord. ದೇವರಿಗೆ ನಾವು ಚಪ್ಪಾಳೆಯನ್ನು ನಾವು Thank you, Lord, you are ತಟ್ಟುವವರಾಗಿರೋಣ. blessing me. ನನ್ನನ್ನು ಆಶೀರ್ವದಿಸಕ್ಕಾಗಿ Thank you, ಸ್ತೋತ್ರಪ್ಪ. Lord, you are blessing me. ನನ್ನನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. Lord, thank you for your divine peace. ದೇವರೇ ನಿನ್ನ ದೈವಿಕವಾದಂತ ಸಮಾಧಾನಕ್ಕಾಗಿ Thank you for ಸ್ತೋತ್ರ. the cross. ಕ್ರೂಜೆಗಾಗಿ ಸ್ತೋತ್ರ. Thank you for the bloodshed. ಸಂರಕ್ಷಣೆಗಾಗಿ ಸ್ತೋತ್ರ. Everywhere fire. ಎಲ್ಲ ಕಡೆಗೂ ಬೆಂಕಿ. Everywhere fire. ಎಲ್ಲ ಕಡೆಗೂ ಬೆಂಕಿ. Receive the fire of the Holy Ghost. ಪರಿಶುದ್ಧಾತ್ಮನ ಬೆಂಕಿಯನ್ನು Receive ಹೊಂದಿಕೊಳ್ಳ್ರಿ. the fire of the Holy Ghost. ಪರಿಶುದ್ಧಾತ್ಮನ ಬೆಂಕಿಯನ್ನು Fill everyone, ಹೊಂದಿಕೊಳ್ಳ್ರಿ. Lord. ಪ್ರತಿಯೊಬ್ಬರನ್ನು ತುಂಬಿಸಪ್ಪ. Fill everyone. ಪ್ರತಿಯೊಬ್ಬರನ್ನು ತುಂಬಿಸು Fill ದೇವರೇ. everyone. ಪ್ರತಿಯೊಬ್ಬರನ್ನು With ತುಂಬಿಸಪ್ಪ. supernatural experience. ಅವರು ಅದನ್ನು ಅನುಭವಿಸಬೇಕು ದೇವರೇ. Every black magic is burning. ಈ ಕುಟುಂಬದಲ್ಲಿ ಇರುವ ಎಲ್ಲಾ ಸಂಗತಿಗಳು Ragada rabiyada raba. Rabadanama sankara balabadana. Magabanda rabiyada raba. Radinama se. Magi badana. Use each and every one ಪ್ರತಿಯೊಬ್ಬರನ್ನು ಉಪಯೋಗಿಸಪ್ಪ. for the glory of Jesus. ಯೇಸುವಿನ ಮಹಿಮೆಗಾಗಿ Father God, use everyone. ಪ್ರತಿಯೊಬ್ಬರನ್ನ ತಂದೆಯ ದೇವರೇ ಉಪಯೋಗಿಸು. Rabanda rabiyadaranya. Lima se karine nama. Risha durbiyadaranyadara. Hallelujah. Hallelujah. Fresh anointing. ಹೊಸ ಹೊಸ ನೂತನ ಅಭಿಷೇಕ. Fresh anointing. ಹೊಸವಾದ ಅಭಿಷೇಕ. New tongues. ಹೊಸ ಭಾಷೆಗಳು. Fresh anointing. ಹೊಸ ನೂತನ ಅಭಿಷೇಕ. Fill each and everyone, Lord. ಪ್ರತಿಯೊಬ್ಬರನ್ನು ತುಂಬಿಸಪ್ಪ. In Jesus' name. ಯೇಸುವಿನ ನಾಮದಲ್ಲಿ Every spirit of separation. ಎಲ್ಲ ಬೇರ್ಪಡಿಸಲ್ಪಟ್ಟಂತ Every spirit ಆತ್ಮವು, of anger. ಎಲ್ಲ ಕೋಪದ ಆತ್ಮವು, Every spirit of lust. ಎಲ್ಲ ಕಾಮದ ಆತ್ಮವು, Every spirit of adultery. ಎಲ್ಲ ವ್ಯಭಿಚಾರದ ಆತ್ಮವು ಬಿಟ್ಟು ಹೋಗಲಿ, ಬಿಟ್ಟು Leave. ಹೋಗಲಿ, Leave. ಬಿಟ್ಟು ಹೋಗಲಿ. Everywhere fire. ಎಲ್ಲ ಕಡೆಗೂ ಬೆಂಕಿ. The fire of God is consuming. ಪರಿಶುದ್ಧಾತ್ಮನ ಬೆಂಕಿ ಎಲ್ಲವನ್ನ The fire of God ಅನುಭವಿಸುತ್ತಿದೆ. is blessing each and every one. ಪರಿಶುದ್ಧಾತ್ಮನ ಬೆಂಕಿ ಪ್ರತಿಯೊಬ್ಬರನ್ನ Open your mouth ಅನುಗ್ರಹಿಸುತ್ತಿದೆ. loudly. ನೀವು ಬಾಯಿಗಳನ್ನ ಗಟ್ಟಿಯಾಗಿ Cry to the ತೆರೆಯಿರಿ, Lord. ಪ್ರಾರ್ಥಿಸಿರಿ. Speak in tongues. ನೀವು ಅನ್ಯ ಭಾಷೆಯಲ್ಲಿ ಹಾಡ್ರಿ, ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. Rivara sekaralidanama sento. Ragimadaraba karaba. Peace on their borders. ಸ್ತೋತ್ರ ದೇವರೇ, ಅವರ ಮೇಲೆ ಸಮಾಧಾನ Divine ಇರಲಿ. peace on their borders. ದೈವಿಕವಾದಂತ ಸಮಾಧಾನ Every bonds ಪ್ರತಿಯೊಂದು ಮನೆ. be strengthened. ದೇವರೇ ಅವರನ್ನು ಮುಟ್ಟು ಸಮಾಧಾನ. Every nerves be strengthened. ಎಲ್ಲಾ ಕೈಗಳು ಬಲಪಡಲಿ. Every tissues be strengthened. ಎಲ್ಲ ಮೊಣಕಾಲುಗಳು, Every blood cell be strengthened. ಪ್ರತಿಯೊಂದು ಪಾತ್ರೆಯು ಬಲಪಡಲಿ. Fire! ಬೆಂಕಿ, Fire! ಬೆಂಕಿ, Fire! ಬೆಂಕಿ, Fire! ಬೆಂಕಿ, Fire! ಬೆಂಕಿ. Fill everyone with thy supernatural blessings. ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವಾದದಿಂದ ತುಂಬಿಸು. From this time onwards, ದೇವರೇ ಈ ಲೋಕದಲ್ಲಿ let them ನಿಲ್ಲುವ cast out demons. ಸ್ತೋತ್ರ ದೇವರೇ. Let them cast out demons. ದೇವರೇ ಅವರು ದುರಾತ್ಮಗಳನ್ನು Let them ಓಡಿಸಲಿ. heal the sick. ದುರಾತ್ಮಗಳು ಬಿಟ್ಟು ತೊಲಗಲಿ. Let them rock for you, Lord. ದೇವರೇ ನಿನಗಾಗಿ ನಿಲ್ಲಲಪ್ಪ. Let your people rock for you. ದೇವರೇ ನಿನಗಾಗಿ ನಿಲ್ಲಲಿ Let ದೇವರೇ. each and everyone be blessed. ಪ್ರತಿಯೊಬ್ಬರನ್ನು ಆಶೀರ್ವದಿಸಲ್ಪಡಲಿ. Lord, all across the globe, let them carry your tangible anointing. ದೇವರೇ ನಿನ್ನ ಅಭಿಷೇಕವನ್ನ ಇಡೀ ಲೋಕಕ್ಕೆ ಅವರು Raise ಹರಡಿಸಲಿ your ದೇವರೇ. children. ನಿನ್ನ ಮಕ್ಕಳನ್ನ ಎಬ್ಬಿಸು, Raise your ನಿನ್ನ children. ಮಕ್ಕಳನ್ನ ಎಬ್ಬಿಸು. Thank you for every goodness. ಎಲ್ಲ Rabba kabore menta rabba seme. Rali badina kantarani adarana. Place your hand ನಿನ್ನ on ಕೈಗಳನ್ನು your ಮುಟ್ಟು. sickness. ನಿನ್ನ ರೋಗಗಳ ಮೇಲೆ ನಿನ್ನ ಕೈ ಇಡು. In Jesus' precious name. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ. The name above all ಎಲ್ಲ names. ನಾಮಕ್ಕಿಂತ ಮಿಗಿಲಾದ The ನಾಮ. name above all names. ಎಲ್ಲ ನಾಮಕ್ಕಿಂತ ಮಿಗಿಲಾದ Be ಗುಣ healed. ಹೊಂದಿಕೋ, Be healed. ಸ್ವಸ್ಥಪಡಿಸಿಕೋ. Tumor be disappear. ಎಲ್ಲ ಟ್ಯೂಮರ್ಗಳು ಹೋಗಲು ಬಿಟ್ಟು Every spirit of Satan come out. ಸೈತಾನನ ಎಲ್ಲಾ ದುರಾತ್ಮ ಸೇನೆಗಳು ಹೊರಬರಲಿ. In Jesus' name. ಯೇಸುವಿನ ನಾಮದಲ್ಲಿ. Cancer be healed. ಕ್ಯಾನ್ಸರ್ ರೋಗವು ಗುಣ ಹೊಂದಲಿ. Be ಗುಣ healed. ಹೊಂದಲಿ. Every unusual, abnormal medical report be cancel it right ಎಲ್ಲ now. ಬೇಡವಾದಂತ ವೈದ್ಯದ ಕ್ಷೇತ್ರದಲ್ಲಿರುವಂತ ಎಲ್ಲಾ ತೊಂದರೆಗಳು ಯೇಸುವಿನ ನಾಮದಲ್ಲಿ. Every unwanted surgical issues be healed. ಎಲ್ಲ ಆಪರೇಷನ್ ಗೆ ಇರುವಂತ ಎಲ್ಲಾ In the name of Jesus Christ.
In the name of Jesus Christ. ಯೇಸುವಿನ ನಾಮದಲ್ಲಿ Bless your children. ನಿನ್ನ ಮಕ್ಕಳನ್ನು ಆಶೀರ್ವದಿಸು. Keep your children. ನಿನ್ನ ಮಕ್ಕಳನ್ನು ಆಶೀರ್ವದಿಸು. Establish your children. ಮಕ್ಕಳನ್ನು ಅಭಿವೃದ್ಧಿಗೊಳಿಸು. Let your children be prospered. ನಿನ್ನ ಮಕ್ಕಳ ಅಭಿವೃದ್ಧಿ In the name of Jesus. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Bless their. ಆಶೀರ್ವದಿಸು. Bless their children. ಯವನಸ್ಥ ಮಕ್ಕಳನ್ನು Especially I pray for youngster. ಯವನಸ್ಥರಿಗಾಗಿ ನಾನು Lord, let each and everyone rise like Joseph and Daniel. ದೇವರೇ ಪ್ರತಿಯೊಬ್ಬರನ್ನು ಯೋಸೇಫನ ಹಾಗೆ ದಾನಿಯೇಲನ ಹಾಗೆ ನೀ ಮಾಡು. Lord, let your children rise like Deborah and Esther. ಅವರ ಹಾಗೆ ಎಸ್ತರಳ ಹಾಗೆ ನಿನ್ನ ಮಕ್ಕಳು. You are the creator. ನೀನೇ ಸೃಷ್ಟಿಕರ್ತನು. You are the one mighty indeed. ನೀನೇ ಸರ್ವಶಕ್ತನು. Let the power of God flows. ದೇವರ Flows. ಇಲ್ಲಿ Raise each and every youngster, Lord. ಎಲ್ಲ ಯವನಸ್ಥರನ್ನೇ ಬೀಸಪ್ಪ. Every children's be blessed. ಎಲ್ಲ ಮಕ್ಕಳು ಆಶೀರ್ವದಿಸಲ್ಪಡಲಿ. From this day onwards, let their life never, ever, ever, never be the same. ಈ ದಿನದಿಂದ ದೇವರೇ ಇನ್ನು ಎಷ್ಟು ಮಾತ್ರಕ್ಕೂ ಅವರ ಜೀವಿತ ಈ ರೀತಿಯಾಗಿ ಇರದು. Thank you, sweet Holy Spirit, for everything. ಎಲ್ಲದಕ್ಕಾಗಿ ದೇವರೇ ಪರಿಶುದ್ಧಾತ್ಮನೇ ನಿನಗೆ You alone be magnified. ನೀ ಮಾತ್ರ ಮಹಿಮೆ ಹೊಂದಿಕೋ. May our Lord Jesus Christ reign over our area. ನಮ್ಮ ಎಲ್ಲಾ ಜೀವಿತದ ಎಲ್ಲಾ ಕ್ಷೇತ್ರದ ಮೇಲೆ ಯೇಸು ಕ್ರಿಸ್ತ. Lord, we pray for Davangarai. ನಾವು ದಾವಣಗೆರೆಗಾಗಿ ಪ್ರಾರ್ಥಿಸುತ್ತೇವೆ. Lord, bless this entire city, Lord. ದೇವರೇ ಇಡೀ ದಾವಣಗೆರೆ ಪಟ್ಟಣವನ್ನು ಆಶೀರ್ವದಿಸು. Lord, let Davangarai belongs to you. ದೇವರೇ ದಾವಣಗೆರೆ ನಿನಗೆ ಸಂಬಂಧವಾಗಲ್ಲ. Belongs to you. ಸ್ವಂತವಾಗಲ್ಲ. Karnataka belongs to you. ನಿನಗೆ ಸ್ವಂತವಾಗಲ್ಲ. Jesus belongs to Karnataka. ಯೇಸು ಕ್ರಿಸ್ತನು ಕರ್ನಾಟಕಕ್ಕೆ Jesus belongs to Davangarai. ಯೇಸು ಕ್ರಿಸ್ತನು ದಾವಣಗೆರೆ. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Every principalities and powers be broken. ಎಲ್ಲ ಅಂಧಕಾರದ ಶಕ್ತಿಗಳು ಮುರಿಯಲ್ಪಡಲಿ. Every work of Satan be broken. ಎಲ್ಲ ಕಾರ್ಯ ಕೆಲಸಗಳು In ಮುರಿಯಲ್ಪಡಲಿ. Jesus' name. ಯೇಸುವಿನ ನಾಮದಲ್ಲಿ. Each and every churches should blessed. ಎಲ್ಲ ಕೋಟೆ ಕೊತ್ತಲುಗಳು ಎಲ್ಲ ಸಭೆಗಳನ್ನು ಆಶೀರ್ವದಿಸು. Every servant of God, woman of God be blessed. ಎಲ್ಲ ದೇವ ಸೇವಕರನ್ನು ದೇವರ ಮನುಷ್ಯರನ್ನು ಆಶೀರ್ವದಿಸು. Every family be blessed. ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ. Lord, no more confusions. ಇನ್ನು ಎಷ್ಟು ಮಾತ್ರಕ್ಕೂ ದೇವರೇ ಗೊಂದಲ ಇಲ್ಲ. Lord, bless your children. Keep your children. ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಕಾದು. Let each and every one live long and serve you, Lord. ದೇವರೇ ಪ್ರತಿಯೊಬ್ಬರು ನಿನ್ನನ್ನು ತಿಳಿದುಕೊಂಡು Everyone live long and see all of your goodness. ದೇವರೇ ಇನ್ನು ಹೆಚ್ಚು ಕಾಲ ಜೀವದಿಂದ ಇದ್ದು ದೇವರೇ ನಿನ್ನ ಎಲ್ಲಾ ಒಳ್ಳೆತನಗಳನ್ನು In Jesus' precious name. ಯೇಸುವಿನ ತನ್ನೆಯುಳ್ಳ ನಾಮದಲ್ಲಿ. As your son, as your servant, ನಿನ್ನ ಮಗನಾಗಿ ನಿನ್ನ ಸೇವಕನಾಗಿ I bless each and every one. ನಾನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. You are the God of Abraham. You are the God of Isaac. You are the God of Jacob. ನೀನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. You are our forefathers, Lord. ದೇವರೇ ನೀವು ಸಂತತಿಯ Bless ದೇವರಾಗಿ everyone. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. Everyone. ಪ್ರತಿಯೊಬ್ಬರನ್ನು Everyone. ಪ್ರತಿಯೊಬ್ಬರನ್ನು Bless our precious pastor Aya ನಮ್ಮ family. ಸಭಾ ಪಾಲಕರಯ್ಯನವರನ್ನು Protect ಆಶೀರ್ವದಿಸಿ. their children and ಅವರ ಮಕ್ಕಳನ್ನು grandchildren. ರಕ್ಷಿಸಿ ನಡೆಸು. Lord, bless each and every elders. ಪ್ರತಿಯೊಬ್ಬ ಹಿರಿಯ ಸೇವಕರನ್ನು ಹಿರಿಯರನ್ನು ಆಶೀರ್ವದಿಸಿ. Lord, reign over our life. ನಮ್ಮ ಜೀವಿತದ ಮೇಲೆ ನೀನು ಆಳಪ್ಪ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Lord, thank you for every goodness. ನಿನ್ನ ಎಲ್ಲಾ ಒಳ್ಳೆತನಕ್ಕಾಗಿ ಸ್ತೋತ್ರ. We surrender ourselves to be emptied, to decrease. ದೇವರೇ ನಮ್ಮನ್ನು ನಾವೇ ಖಾಲಿ ಆಗಿ ಖಾಲಿ ಪಾತ್ರೆಯಾಗಿ ನಮ್ಮನ್ನು ನಾವು ನಿನ್ನ ಮುಂದೆ ಸಮರ್ಪಿಸಿ. You alone be magnified. ನೀನು ಮಾತ್ರ ಮಹಿಮೆ ಹೊಂದಲಪ್ಪ. You increase in each and every area. ನಮ್ಮ ಜೀವಿತದ In ಪ್ರತಿಯೊಂದು our life. ಕ್ಷೇತ್ರದಲ್ಲಿ ದೇವರೇ ನೀನು ಹೆಚ್ಚಾಗಲಿ. Thank you, Lord. ಸ್ತೋತ್ರಪ್ಪ. Glorify thy name. ನಿನಗೆ ಮಹಿಮೆ ಉಂಟಾಗಲಿ. Magnify thy name. ನಿನ್ನ ನಾಮ ಮಹಿಮೆ ಉಂಟಾಗಲಿ. Continuously be with us. ದೇವರೇ ಎಡಬಿಡದೆ ನಮ್ಮನ್ನು. May the God of peace soon crush every work of Satan. ಪ್ರತಿಯೊಬ್ಬ ದೇವರ ಸಮಾಧಾನವು ಸೈತಾನನ ಜಜ್ಜಲ್ಪಡಲಿ. Clap your hands and thank the Lord. ಚಪ್ಪಾಳೆಯನ್ನು ತಟ್ಟಿ ನಾವು ದೇವರಿಗೆ ವಂದಿಸುವ. Thank you, Jesus, for everything. Hallelujah. ಸ್ತೋತ್ರ. ದಯಮಾಡಿ ಕುಳಿತುಕೊಳ್ಬಹುದು. ನಮ್ಮ ಕಾಣಿಕೆ ದಶಮ ಭಾಗಗಳಿಂದ ನಾವು ದೇವರನ್ನ ಆರಾಧಿಸುವವರಾಗಿರೋಣ. ಜ್ಯೋತಿ ಸಿಸ್ಟರ್.
ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ, ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ, ನಮ್ಮೂಹೆಗೂ ಮೀರಿದ ಕಾರ್ಯಗಳಷ್ಟು ಮಾಡುತ್ತಲೇ ಇವೆ. ಓ ದೇವ, ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ, ನಮ್ಮೂಹೆಗೂ ಮೀರಿದ ಕಾರ್ಯಗಳಷ್ಟು ಮಾಡುತ್ತಲೇ ಇದೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. Praise be to the name of the Lord. There are Deva. few announcements for church. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಭೆಗೆ ಕೆಲವು ಪ್ರಕಟಣೆ ಉಂಟು. From this week, that is 20th on Wednesday, ಈ ತಿಂಗಳ ಈ ವಾರದ 20ನೇ ತಾರೀಕಿನ ಅಂದು ಬುಧವಾರ we are going to start a new KSL which will be in Kannada. ಒಂದು ಕನ್ನಡದಲ್ಲಿರುವಂತಹ ಶಿಷ್ಯತ್ವ ಶಾಲೆಯನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. So that will take place every Wednesday ಅದು ಪ್ರತಿ ಬುಧವಾರ ನಡೆಯುವಂಥದ್ದಾಗಿದೆ. from 7 to 7:30, just an half an hour program. 7 ಗಂಟೆಯಿಂದ 7 ಸಂಜೆ 7 ಗಂಟೆಯಿಂದ 7 ಅರ್ಧ ತಾಸು ಅದು ನಡೆಯುವಂಥದ್ದಾಗಿದೆ. So it will be in Zoom platform. ಅದು ಝೂಮ್ ಅಲ್ಲಿ ನಡೆಯುವಂಥದ್ದಾಗಿದೆ. I request everyone who know Kannada should please do take part in it. ಸೊ ಯಾರಿಗೆಲ್ಲ ಕನ್ನಡ ಬರುತ್ತೋ ಇದರಲ್ಲಿ ಭಾಗಿಯಾಗಲಿಕ್ಕೆ ನಾನು ನಿಮಗೆ ಕೇಳಿಕೊಳ್ತೇನೆ. And the scanner will be displayed. You can scan that through WhatsApp and you will be joined to that. ನಿಮಗೆ ಸಭೆಯ ಒಂದು ಸ್ಕ್ಯಾನರ್ ತೋರಿಸಲ್ಪಡೋದಾಗ್ತದೆ. ಅದನ್ನು ನೀವು ಸ್ಕ್ಯಾನ್ ಮಾಡೋದಾದರೆ ಅದರ ಮೂಲಕವಾಗಿ ನೀವು ಶಿಷ್ಯತ್ವ ಶಾಲೆಯಲ್ಲಿ ನೀವು ಸೇರಬಹುದು ಗುಂಪಿನಲ್ಲಿ. So let's become a disciple and let's make others also as a disciple. ನಾವು ಶಿಷ್ಯರಾಗೋಣ ಮತ್ತು ಇನ್ನು ಇತರರನ್ನು ನಾವು ಶಿಷ್ಯರನ್ನಾಗಿ ಮಾರ್ಪಡಿಸೋಣ. Let's choose the way of disciple. ಮತ್ತು ಶಿಷ್ಯತ್ವದ ಒಂದು ಹಾದಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳುವರಾಗಿರೋಣ. So don't forget every Wednesday from 7 to 7:30. ಹಾಗಾಗಿ ಪ್ರತಿ ಬುಧವಾರ 7 ರಿಂದ 7 ಸಂಜೆ 7 ನಾವು ತಪ್ಪದೇ ಇದರಲ್ಲಿ ಭಾಗಿಯಾಗೋಣ.
So you can scan this on your WhatsApp and you can join it. ನಿಮ್ಮ ವಾಟ್ಸಪ್ಪಿನಲ್ಲಿ ಇದನ್ನ ಸ್ಕ್ಯಾನ್ ಮಾಡ್ಬೋದು. ಇದರ ಮೂಲಕವಾಗಿ ನೀವು ಶಿಷ್ಯತ್ವದಲ್ಲಿ ನೀವು ಜಾಯ್ನ್ ಆಗ್ತೀರಾ. And if you don't have a WhatsApp and you have only a normal keypad phone, please do give your numbers. ನಿಮಗೆ ವಾಟ್ಸಪ್ ಇಲ್ಲ, ನನಗೆ ಬರೀ ಕೀಪ್ಯಾಡ್ ಇದೆ ಎಂಬುದಾಗಿದ್ರೆ ನಿಮ್ಮ ನಂಬರ್ಗಳನ್ನು ನಮಗೆ ತಂದು ಕೊಡಿ. And let's continue to pray for at least 1 hour in this church for a week. Let's come and spend. ಒಂದು ವಾರಕ್ಕೆ 1 ತಾಸಾದರೂ ಈ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡುವುದನ್ನು ಮುಂದುವರಿಸುವರಾಗಿರೋಣ. And as usual, every Tuesday, let's go for a prayer walk. ಮತ್ತು ಯಥಾವತ್ತಾಗಿ ಪ್ರತಿ ಮಂಗಳವಾರ ಬೆಳಗ್ಗೆ 6:30ಗೆ ನಾವು ಪ್ರಾರ್ಥನೆಗೆ ಹೋಗುವರಾಗಿರೋಣ. So if you want to come with us and join us here, you can come here at 6:30, or else you can do it at your place. ನೀವು ನಮ್ಮೊಟ್ಟಿಗೆ ಸೇರಿ ಹೋಗೋದಕ್ಕೆ ಬಯಸುವುದಾದ್ರೆ ಮುಂಜಾನೆ 6:00ಗೆ ಇಲ್ಲಿ ಬಂದು ಸೇರಬಹುದು, ಅಥವಾ ನಿಮ್ಮ ಸ್ಥಳವನ್ನು ನೀವು ಪ್ರಾರ್ಥನೆಗೆ ಹೋಗಬಹುದಾಗಿದೆ. Let's go around the city in prayer and let's cover each and every houses by the blood of Christ. ಈ ಪಟ್ಟಣವನ್ನು ನಾವು ಪ್ರಾರ್ಥನೆಗೆ ಮುಖಾಂತರವಾಗಿ ಹೋಗುವರಾಗಿರೋಣ ಮತ್ತು ಪ್ರತಿಯೊಂದು ಮನೆಯನ್ನ ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ನಾವು ಮರೆಮಾಚುವರಾಗಿರೋಣ. We have few prayer requests also. Let's continue to pray for 10 people that we have selected, newcomers, transgenders and Ismailites. ಮತ್ತು ನಮಗೆ ಕೆಲವು ಪ್ರಾರ್ಥನೆ ಸಹ ಉಂಟು. ನಾವು ಆರಿಸಿಕೊಂಡ ತಾಚನೆಗೋಸ್ಕರವಾಗಿ, ಹೊಸಬರಿಗೋಸ್ಕರವಾಗಿ, ಮಂಗಳಮುಖಿಯರಿಗೋಸ್ಕರವಾಗಿ, ಇಸ್ಮಾಯಿಲ್ ಜನಾಂಗಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. And also let's not forget the person called Garemancha and the church in Gandhinagar. ಮತ್ತು ಗಾಂಧಿನಗರವಂತ ಸಭೆಯನ್ನ ಮತ್ತು ವ್ಯಕ್ತಿಯಾದ ಗಾರೆಮಂಚ ಅವರನ್ನು ನಾವು ಮರೆಯುವುದು ಬೇಡ. So let's not lose the hope in it. ಅದರಲ್ಲಿ ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳೋದು ಬೇಡ. Let's continue to pray and we'll see one day he'll be with us among us. ಸೊ ನಾವು ಎಡಬಿಡದೆ ನಾವು ಪ್ರಾರ್ಥನೆ ಮಾಡೋದನ್ನು ಮುಂದುವರಿಸೋಣ. ಒಂದು ದಿನ ಆತನನ್ನು ನಾವು ಸಭೆಯಲ್ಲಿ ಕಾಣಲಿಕ್ಕಿದ್ದೇವೆ. So let's continue to pray for all these requests. ಮತ್ತು ಎಲ್ಲಾ ಪ್ರಾರ್ಥನೆಗಳಿಗೋಸ್ಕರವಾಗಿ ನಾವು ಎಡಬಿಡದೆ ಪ್ರಾರ್ಥನೆ ಮಾಡುವುದನ್ನು ಮುಂದುವರಿಸೋಣ. And also for the 45 wards of the city. ಮತ್ತು ಈ ಪಟ್ಟಣದ 45 ವಾರ್ಡ್ಗಳಿಗೋಸ್ಕರವಾಗಿ ಸಹ ನಾವು ಪ್ರಾರ್ಥನೆ ಮಾಡೋಣ. So let's pray and end this service. ನಾವು ಪ್ರಾರ್ಥನೆ ಮೂಲಕವಾಗಿ ಈ ಒಂದು ಕೂಟವನ್ನು ಮುಗಿಸೋಣ. Dear gracious heavenly Father, ಪರಲೋಕದ ತಂದೆಯಾದ ದೇವರೇ, we thank you ನಿಮಗೆ ವಂದನೆ ಸಲ್ಲಿಸ್ತೇವೆ. for your goodness, Father. ದೇವರೇ, ನಿಮ್ಮ ಒಳ್ಳೆತನಕ್ಕೋಸ್ಕರವಾಗಿ Father Lord, let your peace be upon us, Father. ದೇವರೇ, ನಿನ್ನ ಸಮಾಧಾನವು ನಮ್ಮ ಮೇಲೆ ಇಳಿದು ಬರಲಪ್ಪ. Not based on the situations, but beyond everything, let your peace be with us and guard us. ದೇವರೇ, ಪರಿಸ್ಥಿತಿಗಳನ್ನು ನೋಡಿ ಅಲ್ಲ, ಆದರೆ ಎಲ್ಲಾ ಸಮಯದಲ್ಲೂ ಕೂಡ ನಿನ್ನ ಸಮಾಧಾನ ಒಟ್ಟಿಗೆ ಇದನ್ನು ನಡೆಸಲಿ. Lord, we thank you for the man of God who shared the word with us today. ದೇವರೇ, ಇವತ್ತು ನಮ್ಮ ಒಟ್ಟಿಗೆ ವಾಕ್ಯ ಹಂಚಿಕೊಂಡಂತ ನಿಮ್ಮ ದಾಸರಿಗೋಸ್ಕರವಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. Bless him and use him even mightily in the upcoming days, Father. ದೇವರೇ, ಬರುವ ದಿನಮಾನಗಳಲ್ಲಿ ಅದ್ಭುತಕರವಾಗಿ ಅತಿಶಯವಾಗಿ ಆತನು ಉಪಯೋಗಿಸಿಕೊಳ್ಳುವುದಾಗಿ ಕೇಳಿಕೊಳ್ತೇವೆ. I commit the offerings into your hands. ದೇವರೇ, ಕಾಣಿಕೆಗಳನ್ನು ಸಹ ನಿಮ್ಮ ಕೈಗಳಲ್ಲಿ ಸಮರ್ಪಣೆ ಮಾಡ್ತೇವೆ. Thank you, Lord, that you have given us an opportunity that we can give back to you, Father. ದೇವರೇ, ನಿಮಗೆ ಹಿಂತಿರುಗಿಸಿ ಕೊಡುವಂತ ಒಂದು ಅವಕಾಶವನ್ನ ನಮಗೆ ಕೊಟ್ಟಿದ್ದೀಯಪ್ಪ, ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. We commit all our prayer requests before you, Father. ದೇವರ ನಮ್ಮೆಲ್ಲ ಪ್ರಾರ್ಥನಾ ಮನವಿಗಳನ್ನು ನಿಮ್ಮ ಬಳಿ ತರ್ತಾ ಇದ್ದೇವೆ. ದೇವರೇ, We commit the upcoming KSL into your hands. ದೇವರೇ, Be with us, use it, Father. ದೇವರೇ, ಮುಂದೆ ಬರುವಂತ ಶಿಷ್ಯ ಶಾಲೆಯನ್ನು ಸಹ ನಿನ್ನ ಕೈಯಲ್ಲಿ ಕೊಡ್ತೇವೆ. ನಮ್ಮ ಸಂಗಡ ಇದ್ದು ನೀನು ನಡೆಸು. We commit the newcomers into your hands. ದೇವರೇ, ಹೊಸಬರನ್ನು ಸಹ ನಿಮ್ಮ ಕೈಯಲ್ಲಿ ಸಮರ್ಪಣೆ ಮಾಡ್ತೇವೆ. All this week, be with us and let your peace guard us, Father. ದೇವರೇ, ಈ ವಾರಗಳ ಜೊತೆಗೆ ಇದು ನಡೆಸು ಮತ್ತು ನಿನ್ನ ಸಮಾಧಾನ ನಡೆಸಲಿ. In Jesus' most holy precious name we pray. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ ದೇವರೇ. ಆಮೆನ್. Before we close with benediction, ನಾವು ಅಂತ್ಯ ಆಶೀರ್ವಾದಕ್ಕಿಂತ ಮುಗಿಸೋದಕ್ಕಿಂತ ಮುಂಚೆ the servant of God would pray for everyone who is in need. ದೇವ ಸೇವಕರು ಯಾರಿಗೆಲ್ಲ ಅಗತ್ಯತೆ ಇದೆಯೋ ಅವರ ಅಗತ್ಯತೆಗಾಗಿ ಪ್ರಾರ್ಥಿಸಲಿಕ್ಕಿದ್ದಾರೆ. And after the service, he will continue to pray. ಈ ಕೂಟದ ಅಂತ್ಯದಲ್ಲಿ ಅವರು ಇಲ್ಲೇ ಇರ್ತಾರೆ, ಅವ್ರು ನಿಮಗಾಗಿ ಪ್ರಾರ್ಥಿಸ್ತಾರೆ, ನೀವು ಮುಂದೆ ಬರ್ಬೋದು. May God bless everyone who supported and worked for the marriage last week. ಕಳೆದ ವಾರ ನಡೆದಂತ ಮದುವೆಗಾಗಿ ಸಹಾಯ ಮಾಡಿದವರು, ಸಹಕರಿಸಿದ ಪ್ರತಿಯೊಬ್ಬರನ್ನ ದೇವರ ಆಶೀರ್ವದಿಸಲಿ. I will give details next week. ನಾನು ಮುಂದಿನ ವಾರ ಇದರ ಕುರಿತು ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡುತ್ತೇನೆ. And thank you for praying for the youth camp. ಅದೇ ರೀತಿಯಾಗಿ ಯವನಸ್ಥರ ಶಿಬಿರಕ್ಕಾಗಿ ನೀವು ಪ್ರಾರ್ಥಿಸಿದಕ್ಕಾಗಿ ಸ್ತೋತ್ರ. We will close with benediction. ನಾವು ಅಂತ್ಯ ಆಶೀರ್ವಾದದೊಂದಿಗೆ ಮುಗಿಸೋಣ. May the peace of God that passeth all understanding may abide in our hearts through Jesus Christ. ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನವು ನಮ್ಮ ಹೃದಯಗಳಲ್ಲಿ ಸದಾಕಾಲ ಯೇಸು ಕ್ರಿಸ್ತನಲ್ಲಿ ನೆಲೆಸಿರಲಿ. ಆಮೆನ್. Amen. May God bless us. ದೇವರು ನಮ್ಮ